ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ಹಿಂದೂ ನಾಯಕರಾಗಿರುವಂತಹ ತೇಜಸ್ ಗೌಡ ಅವರು ನಮ್ಮ ಜೊತೆಲಿದ್ದಾರೆ. ಮೊಹಮ್ಮದ್ ಅನ್ನುವಂಥ ಯುವಕ, ಹಿಂದೂ ಧರ್ಮದ ಯುವತಿ, ಆತನ ಇಂಟೆನ್ಷನ್ ಇರೋದಿಲ್ಲ, ಪ್ಯೂರ್ ಲವ್ ಇರುತ್ತೆ. ಅವರು ಬಂದು ತೇಜಸ್ ಗೌಡ ಮುಂದೆ ನಿಂತ್ಕೊಂಡು ನಮ್ಗೆ ಮದುವೆ ಮಾಡು ಅಂತ ಹೇಳಿದ್ರೆ ಮದುವೆ ಮಾಡಿ ಇವತ್ತು ಒಬ್ಬ ಮುಸಲ್ಮಾನ ನಮ್ಮ ಹಿಂದೂ ಹೆಣ್ಮಗುನ ಮದುವೆ ಆಗಿ ಅನ್ಯೋನ್ಯವಾಗಿ ಬದುಕ್ತಿರೋದು ನಂಗೆ ಒಂದು ಉದಾಹರಣೆ. ಶಾರುಖ್ ಖಾನ್, ಗೌರಿ, ಈ ಉದಾಹರಣೆಗಳು ಇಟ್ಕೊಂಡೇ ಎಷ್ಟೋ ಮುಸಲ್ಮಾನ್ ಜಿಹಾದಿ ಮನಸ್ಸಿತ್ತು ಅಂತ ಯುವಕರು ನಮ್ಮ ಹಿಂದೂ ಹೆಣ್ಮಕ್ಳು ಮಾಡ್ತಾರೆ. ಚಕ್ರವರ್ತಿ ಸೂಲಿಬೆಲೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಇತ್ತೀಚೆಗೆ. ಏನು ಅಂತ ಹೇಳಿದ್ರೆ, ಎಷ್ಟು ದಿನ ಅಂತ ನಾವು ಲವ್ ಜಿಹಾದ್ ಬಗ್ಗೆ ಮಾತನಾಡೋಣ, ಹಿಂದೂ ಯುವಕರು ಕೂಡ ಮುಸ್ಲಿಂ ಯುವತಿಯರನ್ನ ಲವ್ ಮಾಡಿ ಅಂತ ಹೇಳ್ತಾರಲ್ಲ, ಇದು ಸರಿನಾ? ದೇಶದ ನಮ್ಮ ಧರ್ಮವನ್ನು ರಕ್ಷಣೆ ಮಾಡೋದಿಕ್ಕೆ, ನಮ್ಮ ದೇವ್ರ ರಕ್ಷಣೆ ಮಾಡೋದಿಕ್ಕೆ ಚಪ್ಪಲಿಗೆ ಉತ್ತರ ಚಪ್ಪಲಿಂದನೇ ಬರ್ಬೇಕಾಗ್ತದೆ. ಮೋನಾಲಿಸಾಗೂ ಈತನಿಗೆ ಹೆಂಗ್ ಸಂಪರ್ಕ ಬೆಳೀತು? ಬರೀ ಮುಸ್ಲಿಮರಲ್ಲೇ ಈ ರೀತಿ ಆಗುತ್ತೆ, ಹಿಂದೂಗಳೆಲ್ಲ ಆಗಲ್ಲ. ಶಾಸ್ತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಶಸ್ತ್ರಕ್ಕೂ ಇದೆ. ಗಣೇಶ ಮೆರವಣಿಗೆ ಮಾಡೋ ಸಂದರ್ಭದಲ್ಲಿ ಏಕಾಏಕಿ ನೀವು ಚಪ್ಪಲಿ ಎಸಿತೀರಾ? ಒಂದೇ ಒಂದು ಮೊಹರಂ, ಒಂದೇ ಒಂದು ರಂಜಾನ್, ಬಕ್ರೀದ್ ಸಂದರ್ಭದಲ್ಲಿ ಹಿಂದೂಗಳು ನಿಮ್ಗೇನೋ ತೊಂದರೆ ಮಾಡಿದಾರಾ? ಮಾಡಿರೋ ಉದಾಹರಣೆ ಇದೆಯಾ? For business and personal promotions, please contact 9686376663. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ನಾಸಿಕ್ನಲ್ಲಿ ನಡೆದಂತಹ ಕಾರ್ಪೊರೇಟ್ ಲವ್ ಜಿಹಾದ್ ದೇಶದಾದ್ಯಂತ ಸಾಕಷ್ಟು ದೊಡ್ಡ ಚರ್ಚೆಗೆ ಗ್ರಾಸವಾಯಿತು. ಲವ್ ಜಿಹಾದ್ ಅನ್ನುವ ವಿಚಾರಕ್ಕೆ ಬಂದರೆ ಹಿಂದೂ ಕಾರ್ಯಕರ್ತರು ಸುಖಾಸುಮ್ಮನೆ ವಿವಾದವನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ. ಲವ್ ಜಿಹಾದೇ ಇಲ್ಲ, ಪ್ರೀತಿನ ಲವ್ ಜಿಹಾದ್ ಅಂದರೆ ಹೇಗೆ, ಮತ್ತು ನೈತಿಕ ಪೊಲೀಸ್ಗಿರಿ, ಈ ಎಲ್ಲವೂ ಕೂಡ ಮುನ್ನೆಲೆಗೆ ಬಂದ್ಬಿಡುತ್ತೆ. ಸೊ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಹಿಂದೂ ನಾಯಕರಾಗಿರುವಂಥ ತೇಜಸ್ ಗೌಡ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಶ್ರೀರಾಮ್. ತೇಜಸ್ ಸರ್, ಆಲ್ಮೋಸ್ಟ್ ಲವ್ ಜಿಹಾದ್ ಅಂತ ಬಂದಾಗ ಇದೆಲ್ಲವೂ ಕೂಡ ಸೃಷ್ಟಿ, ಹಿಂದೂ ನಾಯಕರ ಕಲ್ಪಿತ. ಪ್ರೀತಿನ ಲವ್ ಜಿಹಾದ್ ಅಂದರೆ ಹೇಗೆ ಅನ್ನುವಂಥ ಆರೋಪಗಳು ಬಂದ್ಬಿಡುತ್ತೆ, ಮಾತು ಬರುತ್ತೆ. ಏನು ಹೇಳ್ತೀರಿ? ಪ್ರೀತಿನ ಲವ್ ಜಿಹಾದ್ ಅಂತ ಯಾವ ಹಿಂದೂ ಸಂಘಟನೆಯವರು, ಹಿಂದೂ ನಾಯಕರು ಯಾರು ಹೇಳಿಲ್ಲ. ನಿಮ್ಗೆ ಆ ವರ್ಡಲ್ಲೇ ಇದೆ, ಲವ್ ಜಿಹಾದ್ ಅಂದರೆ ಪ್ರೀತಿ ಎಂಬ ಮುಖವಾಡ ಧರಿಸ್ಕೊಂಡಂಥ ಕೆಲವು ಯುವ ಮುಸಲ್ಮಾನ್ ಜಿಹಾದಿ ಮನಸ್ಥಿತಿ ಇರುವಂಥವ್ರು ಅಮಾಯಕ ಹಿಂದೂ ಹೆಣ್ಣು ಮಕ್ಕಳನ್ನ ಉದ್ದೇಶಪೂರ್ವಕವಾಗಿ ಪ್ರೀತಿ ಎಂಬ ಹೆಸರಿನ ನಾಟಕವಾಡಿ ಅವ್ರನ್ನ ಲೈಂಗಿಕವಾಗಿ ಬಳಸ್ಕೊಂಡು, ಮಕ್ಕಳು ಇರುವಂಥ ಯಂತ್ರವಾಗಿ ಬಳಸ್ಕೊಂಡು ಕಾಲಕ್ರಮೇಣ ಅವ್ರನ್ನ ಮುಂದಿನ ದಿನಗಳಲ್ಲಿ ಈ ಉಗ್ರ ಚಟುವಟಿಕೆ, ದೇಶ ವಿರೋಧ ಚಟುವಟಿಕೆಯಲ್ಲಿ ಭಾಗಿಯಾಗುವ ತಳ್ಳುವಂಥ ವಾಮ ಮಾರ್ಗದಲ್ಲಿ ಬೇರೆ ಬೇರೆ ದೇಶದಲ್ಲಿ ಮಾರಾಟವಾಗುವಂಥ ಒಂದು ದೊಡ್ಡ ಜಾಲ ಲವ್ ಜಿಹಾದ್. ಜಿಹಾದ್ ಅಂತಂದರೆ ಅವರು ನಮ್ಮ ಮೇಲೆ ಘೋಷಣೆ ಮಾಡಿರುವಂಥ ಯುದ್ಧ. ಹಾಗಾಗಿ ಅದನ್ನು ಲವ್ ಜಿಹಾದ್ ಅಂತ ಸೃಷ್ಟಿ ಮಾಡಿರೋದಂತೂ ಅಲ್ಲ. ಮಾಧ್ಯಮದಲ್ಲಿ ವರದಿ ಆಗಿದೆ, ಎಷ್ಟೋ ರಿಪೋರ್ಟ್ಗಳು ಇದೆ ಲವ್ ಜಿಹಾದ್ ಆಗ್ತಿದೆ ಅಂತ. ಸ್ವತಃ ರಾಷ್ಟ್ರೀಯ ತನಿಖಾ ದಳ ಏನು PFI ಬ್ಯಾನ್ ಮಾಡಿರುವಂಥ ಸಂದರ್ಭದಲ್ಲಿ ಸ್ವತಃ NIA ಹೇಳುತ್ತೆ, ಶಾಹೀನ್ ಗ್ಯಾಂಗ್ ಅನ್ನೋದು ಒಂದು ಸಂಸ್ಥೆ ಇದೆ, ಆ ಶಾಹೀನ್ ಗ್ಯಾಂಗ್ ಆಕ್ಟಿವೇಟ್ ಆಗಿದೆ. ಆ ಶಾಹೀನ್ ಗ್ಯಾಂಗ್ ಇನ್ನ ಮೂಲ ಕೆಲಸ ಏನು ಅಂತಂತಂದ್ರೆ ಹಿಂದೂ ಹೆಣ್ಣುಮಕ್ಳನ್ನ, ಮುಸಲ್ಮಾನ್ ಹೆಣ್ಣುಮಕ್ಳು ಇದೊಂದು ಟ್ರ್ಯಾಪ್ ಆಗಿ ಬಳಸ್ಕೊಂಡು ಹಿಂದೂ ಹೆಣ್ಮಕ್ಳನ್ನ ಸ್ನೇಹ ಮಾಡ್ಕೊಳ್ಳುವಂಥದ್ದು. ತದನಂತರ ಆ ಹಿಂದೂ ಹೆಣ್ಮಕ್ಳನ್ನ ಅವರ ಸಹೋದರರಿಗೆ, ಅವರ ಯಾವ ಜಿಹಾದಿ ಮನಸ್ಥಿತಿ ಇರುವಂಥ ಕೆಲವು ಮುಸಲ್ಮಾನ್ ಪುಂಡರಿಗೆ ಪರಿಚಯ ಮಾಡಿಸ್ಕೊಡುವಂಥದ್ದು. ಈ ಥರ ನಾನಾ ರೀತಿಯಾದಂಥ ಕೆಲಸಗಳು, ದೇಶವಿರೋಧ ಚಟುವಟಿಕೆಗಳು ಶಾಹೀನ್ ಗ್ಯಾಂಗ್ ಮಾಡ್ತಿದೆ ಅಂತ ರಾಷ್ಟ್ರೀಯ ತನಿಖಾ ದಳ ಹೇಳಿದೆ. ಹಂಗ ರಾಷ್ಟ್ರೀಯ ತನಿಖಾ ದಳ ಹಿಂದೂ ಸಂಘಟನೆ ಜೊತೆ ಕೈ ಜೋಡಿಸಿದೆ ಅಂತ ಅರ್ಥನಾ? ಲವ್ ಜಿಹಾದ್ ಇದೆ. ಲವ್ ಜಿಹಾದ್ ಇರೋದಕ್ಕೇನೆ ಇವತ್ತು ನಾಸಿಕಲ್ಲಿ ಏನು ಇವತ್ತು ಕಾರ್ಪೊರೇಟ್ ಜಿಹಾದ್ ಹಿಂದೂ ಹೆಣ್ಣು ಮಕ್ಳಿಗೆ ಏನು ನರಕಯಾತನೆ ಆಗಿದೆ, ಅದಕ್ಕೆ ಬೆಳಕು ಬಂದಿದೆ. ಓಕೆ, ನೀವು ಹೇಳ್ತಾ ಇರೋದು ಲವ್ ಜಿಹಾದ್ ಅಂದರೆ ಒಂದು ಸಮುದಾಯ, ಯಾರೋ ಆ ಸಮುದಾಯದ ಒಂದಿಷ್ಟು ಕಿಡಿಗೇಡಿಗಳು ಮಾಡುವಂಥ ಕೆಲಸಕ್ಕೆ ಎಲ್ಲೋ ಒಂದು ಗ್ರಾಮದಲ್ಲಿ ಆಗುವಂಥ ಲವ್ ಸ್ಟೋರಿ. ಈಗ ಅನ್ಯಧರ್ಮಿ ಮುಸ್ಲಿಂ ಯುವಕ ಹಿಂದೂ ಯುವತಿಯನ್ನು ಪ್ರೀತಿ ಮಾಡೋದು, ಇಬ್ಬರಲ್ಲೂ ಕೂಡ ಪರಸ್ಪರ ಪ್ರೀತಿ ಇರುತ್ತೆ. ಎಲ್ಲೋ ಯಾರೋ ಕಿಡಿಗೇಡಿಗಳು ಮಾಡುವಂಥ ಒಂದು ಕೆಲಸಕ್ಕೆ ಈ ಪ್ರೀತಿಯನ್ನು ಕೂಡ ಅನುಮಾನದ ದೃಷ್ಟಿಯಿಂದ ನೋಡೋದು ಎಷ್ಟು ಸರಿ? ಯಾವುದೋ ಕಿಡಿಗೇಡಿಗಳು ಮಾಡುವಂಥ ಕೆಲಸ ಅಲ್ಲ. 90% ಮುಸಲ್ಮಾನ್ ಜಿಹಾದಿಗಳು ಮಾಡುವಂಥ ಕೆಲಸ ಲವ್ ಜಿಹಾದ್. ಯಾವುದೋ ಕಿಡಿಗೇಡಿಗಳು ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿರೋರನ್ನ ನಾವು ಯಾವುದೇ ಕಾರಣಕ್ಕೂ ಸಹ ನಾವು ಅವ್ರ ವಿರುದ್ಧ ನಿಂತಿಲ್ಲ.
ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿ ಮದುವೆ ಆಗಿ ಸಂತೋಷವಾಗಿ ಜೀವನ ನಡೆಸಿರುವಂತ ನಾವು ಯಾವತ್ತು ಅಡ್ಡಿಪಡಿಸಿದ್ದೀರಾ? ಉದ್ದೇಶ ಪೂರಕವಾಗಿ ಹಿಂದೂ ಹೆಣ್ಣು ಮಕ್ಕಳನ್ನ ಮಾನ ತೇಜೋವಧೆ ಮಾಡಬೇಕು ಅಂತ, ಹಿಂದೂ ಹೆಣ್ಣು ಮಕ್ಕಳ ಮುಖಾಂತರ ದೇಶ ವಿರೋಧಿ ಕೆಲಸಗಳು ಮಾಡಿಸ್ಬೇಕು ಅಂತ, ಧರ್ಮ ವಿರೋಧಿ ಕೆಲಸ ಮಾಡಿಸ್ಬೇಕು ಅಂತ ಮಾಡುವಂಥದ್ದು ಲವ್ ಜಿಹಾದ್. ಪ್ರಾಮಾಣಿಕವಾಗಿ ಪ್ರೀತಿ ಮಾಡುವನು ಮಹೇಶ್ ಏನಕ್ಕೆ ಹಿಂದೂ ಹೆಣ್ಣು ಮಕ್ಕಳರ ಖಾಸಗಿ ವಿಡಿಯೋ ಇಟ್ಕೋತಾನೆ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಜಿಮ್ ಜಿಹಾದ್ ಸದ್ದು ಮಾಡಿದೆ. ಆತನ ಮೊಬೈಲಲ್ಲಿ 100 ಖಾಸಗಿ ವಿಡಿಯೋಗಳಿದೆ. ಏನಕ್ಕೆ ಇಟ್ಕೋಬೇಕು? ಉದ್ದೇಶ ಏನು? ಇಟ್ಕೊಳ್ಳುವಂಥ ಖಾಸಗಿ ವಿಡಿಯೋ ಇಟ್ಕೊಳ್ಳುವಂಥ ಉದ್ದೇಶ ಏನು ಅಂದರೆ ಉದ್ದೇಶ ಸ್ಪಷ್ಟವಾಗಿದೆ. ಬ್ಲ್ಯಾಕ್ ಮೇಲ್ ಮಾಡುವಂಥ ತಂತ್ರ. ನೀನು ನನ್ನ ಮಾತು ಕೇಳಿಲ್ಲ, ನನಗೆ ನೀನು ಸಹಕಾರ ಕೊಟ್ಟಿಲ್ಲ ಅಂತಂತಂದರೆ ಈ ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ಹರಬಿಡ್ತೀನಿ. ಅಂದರೆ ನಾವು ಹೇಳ್ತಿರೋದಂತಲ್ಲ, ಸಂತ್ರಸ್ತೆ ಹೇಳ್ತಿರುವಂಥ ಮಾತಿದು. ಯಾರು ಲವ್ ಜಿಹಾದನ್ನ ಟ್ರ್ಯಾಪ್ಗೆ ಬಳಿ ಆಗಿ ಇವತ್ತು ಅದರಿಂದ ಕಷ್ಟಪಟ್ಟು ಹೊರಗೆ ಬಂದಿದ್ದಾರಲ್ಲ, ಅವ್ರು ಹೇಳ್ತಿರೋಂಥ ಮಾತಿದು. ನೀನು ನಿನ್ನ ಸ್ನೇಹಿತನ ಪರಿಚಯ ಮಾಡಿಕೊಡ್ಬೇಕು, ನಾನು ನನ್ನ ಫ್ರೆಂಡ್ಸ್ನ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಅಂದರೆ ನೋಡಿ, ಹಿಂದೂ ಹೆಣ್ಣು ಮಕ್ಕಳಿಗೆ ಅಲಂಕಾರ ಮಾಡ್ಕೊಳ್ಳುವಂಥದ್ದು, ತುಂಬ ಚೆನ್ನಾಗಿರುವಂಥ ಡ್ರೆಸ್ ಹಾಕ್ಕೊಳ್ಳುವಂಥದ್ದು, ಇದೆಲ್ಲ ತಾನಾಗಿ ಬಂದಿರುತ್ತೆ. ಏಕಾಏಕಿ ಬುರ್ಕಾ ಹಾಕೋತಾರೆ, ಆ ಮನಸ್ಥಿತಿ ಕ್ರಿಯೇಟ್ ಮಾಡ್ತಾರೆ ಅಂತಂತಂದರೆ ಏನು ಅನ್ಬೇಕು? ಇದನ್ನು ಲವ್ ಜಿಹಾದ್ ಅಂತಲೇ ಅನ್ಬೇಕು. ಇದು ಕೇವಲ ನಿಮಗೆ ಎಲ್ಲೋ ಒಂದು ಜಿಮ್ಮಲ್ಲಾಗುತ್ತೆ, ಯಾವುದೋ ಒಂದು ಕಂಪ್ನಿಲಾಗುತ್ತೆ ಅಂತಂತಲ್ಲ. ನಿಮಗೆ ಶಾಕಿಂಗ್ ವಿಚಾರ ಏನು ಅಂತಂತಂದರೆ ಕಾಲೇಜಿನಲ್ಲಿ ಕೂಡ ನಡೀತಿದೆ ಇದು. PUC ಕಾಲೇಜಿನಲ್ಲೂ ಸಹ ಇವತ್ತು ಹೆಣ್ಣು ಮಕ್ಕಳನ್ನ ಟ್ರ್ಯಾಪ್ ಮಾಡುವಂಥ ಕೆಲವು ಮುಸಲ್ಮಾನ್ ಜಿಹಾದಿ ಮನಸ್ಸಿರುವಂಥ ಯುವಕರು, ಪುಂಡ ಪೋಖ್ರಿಗಳು ರೆಡಿಯಾಗಿ ನಿಂತಿದ್ದಾರೆ. ಅವ್ರಿಗೆ ಬೆಂಬಲವಾಗಿ ಕೆಲವು ಮುಸಲ್ಮಾನ್ ನಾಯಕರು, ಕೆಲವು ಮುಸಲ್ಮಾನ್ ಮೌಲ್ವಿಗಳು ಅವ್ರು ಸಹಕಾರ ಕೊಡ್ತಿದ್ದಾರೆ ಅಂತ ಇವತ್ತು UPಲಿ ನಡೆದಂಥ ಎಷ್ಟೋ ಲವ್ ಜಿಹಾದ್ ಕೇಸ್ಗಳ ಹಿಂದೆ ಕೆಲವು ಮುಸಲ್ಮಾನ್ ಮೌಲ್ವಿಗಳಿದ್ದಾರೆ. ಅವ್ರಿಗೆ ವ್ಯವಸ್ಥಿತವಾದಂಥ ಇಸ್ಲಾಂ ರಾಷ್ಟ್ರದಿಂದ ಫಂಡಿಂಗ್ ಆಗ್ತಿದೆ ಅಂತ ರಿಪೋರ್ಟ್ಗಳಿದೆ. ಅಂದರೆ ರಿಪೋರ್ಟ್ ಸುಳ್ಳು ಅಂತ ಹೇಳ್ತೀರಾ? ಅಲ್ಲ, ಈಗ ನೀವು ಹೇಳ್ತಾ ಇರೋದೇನು ಅಂದರೆ ಉತ್ತರ ಪ್ರದೇಶದ ಎಕ್ಸಾಂಪಲ್ ಕೊಡ್ತಾ ಇದ್ರಿ, ಒಂದಿಷ್ಟು ಜಿಮ್ ಟ್ರೈನರ್ ಎಕ್ಸಾಂಪಲ್ಸ್ ಕೊಡ್ತಾ ಇದ್ರಿ. ಬಟ್ ಅವರೆಲ್ಲವೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದಾರೆ ಅನ್ನುವ ಕಾರಣಕ್ಕಾಗಿ ಲವ್ ಜಿಹಾದ್ ಅಂತ ಹೇಳ್ತೀರಿ. ಬಟ್ ಈ ರೀತಿಯಾಗಿ ಅಶ್ಲೀಲ ವಿಡಿಯೋಗಳನ್ನು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡುವಂಥ ವ್ಯಕ್ತಿಗಳು ಹಿಂದೂ ಧರ್ಮದಲ್ಲೂ ಕೂಡ ಇರ್ತಾರೆ, ಎಲ್ಲ ಧರ್ಮದಲ್ಲೂ ಕೂಡ ಇರ್ತಾರೆ. ಅದು ವಿಕೃತ ಮನಸ್ಥಿತಿ ಅಥವಾ ವಿಕೃತ ಕಾಮಿಗಳು ಅಂತ ಹೇಳ್ತೀವಿ. ಸೊ ಆ ವಿಕೃತ ಕಾಮಿಯನ್ನ ಒಂದು ಧರ್ಮಕ್ಕೆ, ಒಂದು ಧರ್ಮದವನು ಅನ್ನೋ ಕಾರಣಕ್ಕಾಗಿ ಇಡೀ ಧರ್ಮವನ್ನ ದೂಷಣೆ ಮಾಡೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಬರುತ್ತಲ್ಲ. ಆ ವಿಡಿಯೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ನನಗೆ ಹಿಂದೂ ಹೆಣ್ಣು ಮಕ್ಕಳನ್ನೇ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳ್ತಾರಲ್ಲ, ಆ ವಿಕೃತಿ ಕಾಮಿಕ್ಕಿಂತ ಈ ವಿಕೃತಿ ಜಿಹಾದಿ ಮನಸ್ಥಿತಿ ಇರುತ್ತಂತಲ್ಲ, ಅದೇ ಅಂಥವ್ರು ಇಂತೆಲ್ಲ ಮಾಡುವಂಥದ್ದು. ಈಗ ಮೊದಲನೇದಾಗಿ ಆ ಥರ ಖಾಸಗಿ ವಿಡಿಯೋಗಳನ್ನ ಇಟ್ಕೊಳ್ಳೋಂಥ ತಪ್ಪು, ಕಾನೂನು ರೀತಿಯ ದೊಡ್ಡ ಅಪರಾಧ. ಆ ವಿಡಿಯೋಗಳನ್ನ ಇಟ್ಕೊಂಡು ನನಗೆ ನೀನು ನಿನ್ನ ಸ್ನೇಹಿತರನ್ನ ಪರಿಚಯ ಮಾಡ್ಕೊಳ್ಬೇಕು, ನಾನು ನನ್ನ ಸ್ನೇಹಿತರನ್ನ ಕರೆಸ್ತೀನಿ, ನಂಗೆ ಹಿಂದೂ ಹೆಣ್ಣು ಮಕ್ಕಳೇ ಮೂಲ ಟಾರ್ಗೆಟು. ನಾವೊಂದು 2025 ನವಂಬರ್ಲಿ ಒಂದು ಕೇಸ್ ನಾವು ಹ್ಯಾಂಡಲ್ ಮಾಡ್ತೀವಿ, ಇದೇ ಲವ್ ಜಿಹಾದ್ ಕೇಸು, ಜಿಮ್ಗೆ ಹೋಗುವಂಥದ್ದು. ಇದೇ ಜಯನಗರ ಭಾಗದಲ್ಲಿ ನಡೆದಿರುವಂಥ ವಿಚಾರ. ಇವತ್ತು ನಾವು ಜಯನಗರ ಕುತ್ಕೊಂಡು ಮಾತಾಡ್ದಾಗ ನಿಮ್ಗೆ ಇದೇ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಆಕೆ ಹೌದು, ಜಯನಗರದಲ್ಲಿ ಒಂದು ಜಿಮ್ ಇದೆ, ಖಾಸಗಿ ಒಂದು ದೊಡ್ಡ ಜಿಮ್. ಜಿಮ್ ಹೆಸರು ಹೇಳುವಂಥ ಬೇಡ, ಏನಕ್ಕೆ ಅಂತಂದರೆ ಅದೊಂದು ಖಾಸಗಿ ಜಿಮ್ ಇರುತ್ತದೆ. ಅಲ್ಲಿ ಬರುವಂಥ ಒಂದು ಹೆಣ್ಣು ಮಗು, ಆಕೆ ಇವತ್ತು ಮಾಸ್ಟರ್ ಡಿಗ್ರಿ ಮಾಡ್ತಿದ್ದಾಳೆ ಒಂದು ದೊಡ್ಡ ಕಾಲೇಜಿನಲ್ಲಿ. ಆಕೆನ ಟಾರ್ಗೆಟ್ ಮಾಡ್ತಾನೆ ಒಬ್ಬ ಮುಸಲ್ಮಾನ್ ಜಿಹಾದಿ. ಅಂದರೆ ಯಾವ ರೀತಿ ಅಂತಂತಂದರೆ, ನಿನ್ನ ಬಿಟ್ಟರೆ, ನಿನ್ನ ಒಪ್ಪಿಲ್ಲ ಅಂತಂದರೆ ನಾನು ಸೂಸೈಡ್ ಮಾಡ್ಕೊಂಡು ಸಾಯ್ತೀನಿ, ನಾನು ನಿನ್ನೆ ಮದುವೆ ಆಗ್ತೀನಿ ಅಂತ ಈ ಥರ ಮಾನಸಿಕವಾಗಿ ಕಿರುಕುಳ ಕೊಟ್ಟು ಆಕೆ ಜಿಮ್ ಬಿಡ್ತಾಳೆ. ಆಕೆ ಲವ್ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನೊಂದು ದಿನ ನಾನು ಭೇಟಿ ಆಗಲೇಬೇಕು ಅಂತ ಹೇಳಿ ಒತ್ತಾಯ ಪೂರ್ವಕವಾಗಿ ಭೇಟಿ ಮಾಡಿ ಆಕೆ ನಮ್ಗೆ ಹೇಳ್ತಾಳೆ. ಅಂದರೆ ಅವ್ನು ನಮಗೇನೋ ತಂಪು ಪಾನೀಯ ಕೊಟ್ಟ, ನಂಗೇನೋ ನಾನು ಕುಡ್ದಾಗ ನಂಗೆ ಅದು ಏನಾಯಿತು ಅಂತ ನಂಗೆ ಗೊತ್ತಿಲ್ಲ. ತದನಂತರ ಈಕೆ ಅವಳನ್ನ ಇಷ್ಟಪಡ್ತಾಳೆ. ಎಷ್ಟು ಬ್ರೂಟಲ್ ಆಗಿ ಟಾರ್ಚರ್ ಮಾಡ್ತಾನೆ ಅಂತಂದರೆ, ನೀನು ಡ್ರಗ್ಸ್ ಸೇವನೆ ಮಾಡಬೇಕು, ನೀನು ಡ್ರಗ್ಸ್ ಸೇವನೆ ಮಾಡಿಲ್ಲ ಅಂತಂದರೆ ಹಲ್ಲೆ ಮಾಡುವಂಥದ್ದು. ಇವತ್ತು ಎಷ್ಟೋ ಮುಸಲ್ಮಾನ್ ನಾಯಕರು, ಮೌಲ್ವಿಗಳು ಹೇಳ್ತಾರೆ ನಮ್ಮಲ್ಲಿ ಡ್ರಗ್ ಹರಾಮ್, ಮೇಕಪ್ ಹರಾಮ್ ಅಂತ. ಇವರಿಗೆ ಮೇಕಪ್ ಹಾಕುವಂಥ ಹುಡುಗಿರ ಹಿಂದೆ ಹೋಗ್ತಾರೆ, ಅದು ಹರಾಮ್ ಅಲ್ವಾ? ಡ್ರಗ್ ಮಾಡುವಂಥ ಇವ್ರನ್ನ ಬಲವಂತ ಮಾಡ್ತಾರಲ್ಲ, ಅದು ಹರಾಮ್ ಅಲ್ವಾ?
ಆ ಸಮುದಾಯದ ಮೌಲ್ವಿಗಳು, ಆ ಸಮುದಾಯದ ನಾಯಕರು ಬಂದು ಹೇಳಿ ಅಲ್ವಾ ಇಂಥ ಕೆಲಸ ಮಾಡಬಾರ್ದು ಅಂತ. ಆ ಹುಡುಗಿನ ಎಷ್ಟು ಮಾನಸಿಕವಾಗಿ ಚಿತ್ರಹಿಂಸೆ ಕೊಡ್ತಾನೆ ಅಂತಂದ್ರೆ, ಆಕೆಯ ಸಿಂಗಲ್ ಪೇರೆಂಟ್, ಅವರು ಸಿಂಗಲ್ ಪೇರೆಂಟಿನ ಮಗಳವಳು. ಆ ತಾಯಿ ಬಂದು ನಮ್ಗೆ ಹೇಳ್ತಾರೆ, ಸರ್ ಈ ಥರ ಆಗೋಗಿದೆ ಪರಿಸ್ಥಿತಿ, ಏನು ಮಾಡಬೇಕು ಅಂತ. ನಾವು ಆಕೆನ ಕೌನ್ಸಿಲಿಂಗ್ ಮಾಡ್ತಿರ್ಬೋದು, ಒಪ್ಪೋದಿಲ್ಲ, ಇಲ್ಲ ನಂಗೆ ಅವನೇ ಬೇಕು ಅಂತ ಮದುವೆ ಆಗಿ ಹೋಗ್ತಾಳೆ. ನೀವು ನಂಬಲ್ಲ, ಇದು ನಡೆದಿರೋವಂಥ ಘಟನೆ ಇವತ್ತು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೀವು ಬೇಕಾದ್ರೆ ಹೋಗಿ ಅದನ್ನ ಪರಿಶೀಲನೆ ಕೂಡ ಮಾಡ್ಬೋದು. ಆಕೆ ರಾತ್ರಿ 2 ಗಂಟೆಗೆ ಆಕೆಯ ತಾಯಿ ಕಾಲ್ ಮಾಡಿ ನನ್ನ ಸಾಯಿಸ್ಬಿಡ್ತಾನೆ, ಬಂದು ನನ್ನ ಕರ್ಕೊಂಡೋಗಿ ಅಂತ ಹತ್ಕೊಂಡು ಫೋನ್ ಮಾಡಿ ಇವತ್ತು ಹಿಂದೂ ಕಾರ್ಯಕರ್ತರು ಹೋಗಿ ಅವಳನ್ನ ರಕ್ಷಣೆ ಮಾಡಿದ್ದಾರೆ. ಈ ಲವ್ ಜಿಹಾದ್ ಈ ತರ ಈ ಹುಡುಗ ಟ್ರ್ಯಾಪ್ ಮಾಡ್ತಿದ್ದಾನೆ ಅಂತ ಬನಶಂಕರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನಾವು ಪರಿಯಾಗಿ ಕೇಳ್ಕೊತೀರಿ. ಸರ್ ನೋಡಿ, ಆತನ ಹಾವಭಾವ ನೋಡಿದ್ರೆ ಆತ ಹಿನ್ನೆಲೆ ಸರಿ ಇರಲ್ಲ. ದಯವಿಟ್ಟು ಆತ ಹುಡುಗನ ಪರಿಶೀಲನೆ ಮಾಡಿ ಆತನ ಬ್ಯಾಕ್ಗ್ರೌಂಡ್ ಪರಿಶೀಲನೆ ಮಾಡಿ ಅಂತ ಬನಶಂಕರಿ ಇನ್ಸ್ಪೆಕ್ಟರ್ ಆದ ಕೊಟ್ರೇಶ್ಗೆ ನಾವು ಪರಿಯಾಗಿ ಬೇಡ್ಕೋತೀರಿ. ನೋಡಿ, ಅದು ಅವರ ಹಕ್ಕು, ನಾವು ಅದನ್ನೆಲ್ಲ ಮಾಡೋದಿಕ್ಕಾಗೋದಿಲ್ಲ ಅಂತಂತಾರೆ. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನಲ್ಲಿ ಪರಿಶೀಲನೆ ಮಾಡಿದಾಗ ಆತ ಒಬ್ಬ ದೊಡ್ಡ ಡ್ರಗ್ ಡೀಲರ್ ಆಗಿರ್ತಾನೆ. ಕೇರಳದ ಕಣ್ಣೂರಲ್ಲಿ NDPS ಕಾಯ್ದೆಗಳಿರ್ತದೆ. ಆತನ ಬಂಧನ ಮಾಡ್ತಾರೆ. ಬಂಧನ ಮಾಡಿ ಪರಿಶೀಲನೆ ಮಾಡಿದಾಗ ಆತ ಇದೇ ರೀತಿಯಾಗಿ ಎಷ್ಟೋ ಹಿಂದೂ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿ ಆಕೆನ ಡ್ರಗ್ ಅಡಿಕ್ಟ್ ಮಾಡಿಸೋದಲ್ದೇನೆ ಆಕೆಯ ಹಿಂದೂ ಹೆಣ್ಣು ಮಕ್ಕಳ ಕೈಯಲ್ಲಿ ಡ್ರಗ್ ವ್ಯಾಪಾರ ಕೂಡ ಮಾಡಿಸಿದಾನೆ ಅಂತ ಬೆಳಕಿಗೆ ಬಂದಿದೆ. ಇದನ್ನ ಏನು ಹೇಳ್ತೀರಾ? ಉದ್ದೇಶಪೂರ್ವಕವಾಗಿ ಅಮಾಯಕ ಹಿಂದೂ ಹೆಣ್ಣು ಮಕ್ಕಳನ್ನ ಟ್ರ್ಯಾಪ್ ಮಾಡುವಂಥದ್ದು. ಅವ್ರಿಗೆ ನಾನು ನಿಮ್ಗೆ ಮೊದಲನೇ ನಾನು ದೇಶ ವಿರೋಧಿ ಚಟುವಟಿಕೆ ಕೆಲಸಗಳು ಭಾಗಿಯಾಗೋದಂತಂದ್ರೆ ಡ್ರಗ್ ಮಾಡಿಸುವಂಥದ್ದು, ವೇಷವಾಟಿಕೆ ಕೆಲಸದಲ್ಲಿ ದುಡುವಂಥದ್ದು, ಉದ್ದೇಶಪೂರ್ವಕವಾಗಿ ಕೆಲವ್ರನ್ನ ಟ್ರ್ಯಾಪ್ ಮಾಡುವಂಥ ಕೆಲಸ ಬಳಸ್ಕೊತಿದಾರಲ್ಲ, ಇದು ಸರಿನಾ? ಓಕೆ, ಇನ್ನೊಂದು ಸಣ್ಣ ಪ್ರಶ್ನೆ ಇರೋದು, ಈಗ ನೀವು ಆಗಲೇ ಹೇಳ್ತಾ ಇದ್ರಿ ನಿಜವಾದ ಪ್ರೀತಿ ಮಾಡೋರಿಗೆ ನಾವು ತೊಂದರೆ ಕೊಟ್ಟಿಲ್ಲ ಅಂತ ಹೇಳಿ. ನಿಜವಾಗ್ಲೂ ಕೂಡ ಪ್ರೀತಿ ಮಾಡೋರಿಗೆ, ಪ್ರೀತಿ ಮೇಲೆ ವಿಶ್ವಾಸ ಇರೋರಿಗೆ ನಾವು ಯಾವತ್ತೂ ಕೂಡ ತೊಂದರೆ ಕೊಟ್ಟಿಲ್ಲ ಅಂತ ಹೇಳಿ. ಇಫ್ ಇನ್ ಕೇಸ್ ಏನಾದರೂ ನಾಳೆ ಬೆಳಗ್ಗೆ ಮೊಹಮ್ಮದ್ ಅನ್ನುವಂಥ ಯುವಕ, ಹಿಂದೂ ಧರ್ಮದ ಯುವತಿ, ಆತನ ಇಂಟೆನ್ಷನ್ ಇರೋದಿಲ್ಲ, ಪ್ಯೂರ್ ಲವ್ ಇರುತ್ತೆ, ಅವರು ಬಂದು ತೇಜಸ್ ಗೌಡ ಮುಂದೆ ನಿಂತ್ಕೊಂಡು ನಮ್ಗೆ ಮದುವೆ ಮಾಡು ಅಂತ ಹೇಳಿದ್ರೆ ಮದುವೆ ಮಾಡಿಸ್ತೀರಾ? ಆತನ ಇಂಟೆನ್ಷನ್ ಪ್ಯೂರ್ ಲವ್ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕೆ? ಅಲ್ಲ, ಇಂಟೆನ್ಷನ್ ಯಾವುದೂ ಇಲ್ಲ ಅಂತ ಹೇಳಿದ್ರೆ, ಇಂಟೆನ್ಷನ್ ಝೀರೋ ಇಂಟೆನ್ಷನ್ ಇದ್ದು ಪ್ಯೂರ್ ಲವ್ ಅಂತ ಬಂದಾಗ ಮದುವೆ ಮಾಡಿಸ್ತೀರಾ? ನಂಗೆ ಒಂದು ಉದಾಹರಣೆ ತೋರಿಸಿ. ಆತರ ಏನೂ ಇಂಟೆನ್ಷನ್ ಇಲ್ದೇನೆ ನಮ್ಮ ಹಿಂದೂ ಹೆಣ್ಮಕ್ಳನ್ನ ಪ್ರಾಮಾಣಿಕವಾಗಿ ಇಷ್ಟಪಟ್ಟು ಆಕೆಗೆ ಯಾವುದೇ ರೀತಿಯಾದಂಥ ಕಿರುಕುಳ ಕೊಡದೇನೆ, ಯಾವುದೇ ರೀತಿಯಾದಂಥ ಬ್ಲ್ಯಾಕ್ ಮೇಲ್ ಮಾಡದೇನೆ ಇವತ್ತು ಒಬ್ಬ ಮುಸಲ್ಮಾನ ನಮ್ಮ ಹಿಂದೂ ಹೆಣ್ಮಗುನ ಮದುವೆ ಆಗಿ ಅನ್ಯೋನ್ಯವಾಗಿ ಬದುಕ್ತಿರೋದು ನನಗೆ ಒಂದು ಉದಾಹರಣೆ. ಶಾರುಖ್ ಖಾನ್ ಗೌರಿ, ಈ ಉದಾಹರಣೆಗಳು ಇಟ್ಕೊಂಡೇ ಎಷ್ಟೋ ಮುಸಲ್ಮಾನ್ ಜಿಹಾದಿ ಮನಸ್ಸಿತ್ತು ಅಂತ ಯುವಕರು ನಮ್ಮ ಹಿಂದೂ ಹೆಣ್ಮಕ್ಳನ್ನ ಹಾಳು ಮಾಡ್ತಿರೋ ಅಂತ. ಶಾರುಖ್ ಖಾನ್ ಮತ್ತೆ ಅವರ ಧರ್ಮಪತ್ನಿ ನೆಮ್ಮದಿಯಾಗಿ ಬದುಕ್ತಿದ್ದಾರೆ ಅಂತ ಒಂದು ಉದಾಹರಣೆ ಕೊಟ್ಕೊಂಡೇನೆ ನಮ್ಮ ಹಿಂದೂ ಹೆಣ್ಮಕ್ಳನ್ನ ಬಲೆಗೆ ಬೀಳ್ಸ್ಕೊತಿರೋದು. ಈ ತರ ಉದಾಹರಣೆಗಳು ಕೊಡಬೇಕು ಅಂತಾನೆ ಐ ಪ್ರೊಫೈಲ್ ನಾಯಕರು ಯಾರು ಇದ್ದಾರೆ, ಉದ್ದೇಶ ಪೂರ್ವಕವಾಗಿ ನಮ್ಮ ಹಿಂದೂ ಹೆಣ್ಮಕ್ಳನ್ನ ಮದುವೆ ಆಗ್ತಾರೆ. ಏನಕ್ಕೆ ಅಂತ ಅಂದ್ರೆ ಕೆಲವಂತದ ಒಬ್ರು ಮುಸಲ್ಮಾನ್ ಜಿಹಾದಿ ಯುವಕರು ನಮ್ಮನ್ನ ಎಕ್ಸಾಂಪಲ್ ಕೊಟ್ಟು ಹಿಂದೂ ಹೆಣ್ಮಕ್ಳನ್ನ ಟ್ರ್ಯಾಪ್ ಮಾಡಬಹುದು. ಈಗ ಹೈ ಪ್ರೊಫೈಲ್ ಕೇಸ್ಗಳ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ. ಅವರು ಉದ್ದೇಶಪೂರ್ವಕವಾಗಿಯೇ ಒಂದಿಷ್ಟು ಕೇಸ್ಗಳಲ್ಲಿ ಹಿಂದೂ ಯುವತರನ್ನ ಮದುವೆ ಮಾಡ್ಕೋತಾರೆ ಅಂತ ನೀವು ಹೇಳಿದ್ರಲ್ವಾ? ಈಗ ಶಾರುಖ್ ಖಾನ್ ಪ್ರಕರಣವನ್ನೇ ತೆಗೆದುಕೊಂಡ್ರೆ ಉದ್ದೇಶಪೂರ್ವಕವಾಗಿ ಈ ತರ ಮಾಡಿದ್ದಾನೆ ಅಂತ ಆರೋಪನ ನಿಮ್ದು? ಶಾರುಖ್ ಖಾನ್ ಮಾಧ್ಯಮದಲ್ಲೇ ಪ್ರಸಾರ ಆಗಿರೋ ಹಾಗೆ ಎಷ್ಟು ಸತಿ ನಮ್ಮ ಶತ್ರು ದೇಶ, ಪಕ್ಕದಲ್ಲಿರುವಂಥ ಶತ್ರು ದೇಶ, ಪಾಪಿ ದೇಶ, ಪಾಕಿಸ್ತಾನ್ ಪರ ಎಷ್ಟು ಸತಿ ಮಾತಾಡಿದ್ದಾರೆ. ಆತನ ಉದ್ದೇಶ ಏನಿದೆ? ಕೆಲವೊಂದು ಬೆಳಕಿಗೆ ಬರಬೇಕು ಅಂತಾನೆ ಏನಿಲ್ಲ, ಅವರ ಮನಸ್ಥಿತಿ, ಅವರ ಹಾವಭಾವ ನೋಡೋದೇ ಗೊತ್ತಾಗುತ್ತೆ ಇವರ ಉದ್ದೇಶ ಏನು ಅಂತ. ಡೈರೆಕ್ಟ್ ಆಗಿ ಶಾರುಖ್ ಖಾನ್ ಪಾಕಿಸ್ತಾನ ಪ್ರೇಮಿ ಅಂತಿದ್ದೀರಾ? ಅದು ನೀವು ಹೆಂಗಾದ್ರೂ ನೀವು ಅರ್ಥ ಮಾಡ್ಕೋಬಹುದು, ನಾನಂತೂ ಹೇಳ್ತಿಲ್ಲ. ಅದು ನೀವು ಅರ್ಥ ಮಾಡ್ಕೋ ರೀತಿಲಿ ಹೋಗುತ್ತೆ. ಅಂದ್ರೆ ಪಾಕಿಸ್ತಾನ ವಿರುದ್ಧ ಮಾತನಾಡಿಲ್ಲ ಅಂತ ಹೇಳಿದ್ರೆ ಪಾಕಿಸ್ತಾನ ಪ್ರೇಮಿ ಅಂತ ಅರ್ಥನಾ? ಪಾಕಿಸ್ತಾನ ವಿರುದ್ಧ ಮಾತಾಡಲ್ಲ. ಹೌದು, ಪಾಕಿಸ್ತಾನ ವಿರುದ್ಧ ಏನಕ್ಕೆ ಮಾತಾಡಲ್ಲ? ಏನಕ್ಕೆ ಮಾತಾಡಬಾರ್ದು ಪಾಕಿಸ್ತಾನ ವಿರುದ್ಧ? ಏನು ಪಾಕಿಸ್ತಾನ ಏನಾದ್ರು ನಮ್ಮ ಪರವಾಗಿ ಏನಾದ್ರು ಇದ್ದಾರಾ? ಏನು ನಮ್ಮ ಮೇಲೆ ಅತಿಯಾದ ಪ್ರೀತಿಯು ಏನಾದ್ರು ಇಟ್ಕೊಂಡಿದ್ದಾರಾ? ಏನಕ್ಕೆ ಪಾಕಿಸ್ತಾನ ವಿರುದ್ಧ ಮಾತಾಡಬಾರ್ದು? ಇವತ್ತು ಲವ್ ಜಿಹಾದ್ ಯಾರ್ಯಾರು ಮಾಡ್ತಿದ್ದಾರೆ ಅವ್ರಿಗೆ ಫಂಡಿಂಗ್ ಆಗ್ತಿರುವಂಥದ್ದು ಇದೇ ಇಸ್ಲಾಮಿಕ್ ರಾಷ್ಟ್ರ ಮಲೇಷಿಯಾ, ಬಾಂಗ್ಲಾದೇಶ, ಪಾಕಿಸ್ತಾನ. ಅವರ ಉದ್ದೇಶ ಒಂದೇನೇನೆ,
2047ರಲ್ಲಿ ಭಾರತನ ಇಸ್ಲಾಂ ರಾಷ್ಟ್ರ ಮಾಡಬೇಕು. ಅದು ಹೇಗೆ ಮಾಡಬೇಕು ಅಂತಂತಂದ್ರೆ ಹಿಂದೂ ಹೆಣ್ಣು ಮಕ್ಕಳನ್ನ ಈ ಟ್ರ್ಯಾಪಲ್ಲಿ ಬೀಳಿಸ್ಬೇಕು, ಅತಿ ಹೆಚ್ಚಾಗಿ ಮಕ್ಕಳು ಹೆರಬೇಕು, ನಮ್ಮ ಉದ್ದೇಶ ಈಡೇರಿಸಬೇಕು ಅಂತ. ಅದು ಯಾವುದೇ ಕಾರಣಕ್ಕೂ ಹಿಂದೂ ಸಂಘಟನೆಗಳು ಅದು ಮಾಡೋದಕ್ಕೆ ಬಿಡೋದಿಲ್ಲ. ಓಕೆ, ನಾನು ಅಲ್ಲಿಗೆ ಮತ್ತೆ ಇನ್ನೊಂದು ಪ್ರಶ್ನೆಗೆ ಬರ್ತಿದ್ದೀನಿ. ಆಗಲೇ ಒಂದು ಪ್ರಶ್ನೆ ಕೇಳಿದ್ದೆ ನಿಮಗೆ. ನಿಮ್ಮ ಮುಂದೆ ಬಂದು ಒಂದು ಮುಸ್ಲಿಂ ಯುವಕ ಹಿಂದೂ ಯುವತಿ ಬಂದು ನಿಂತ್ಕೊಂಡು ಇಂಟೆನ್ಷನ್ ಕ್ಲಿಯರ್ ಆಗಿದೆ, ಬರೀ ಲವ್ ಇದೆ ಅಂತ ಹೇಳಿ ನಿಮ್ಗೆ ಹೇಳಿದಾಗ ನೀವು ಮದುವೆ ಮಾಡ್ತಿರೋ ಇಲ್ವ ಅಂತ ನಾನು ಪ್ರಶ್ನೆ ಕೇಳಿದ್ದೆ. ನೀವು ಹೇಳಿದ್ರಿ ಇಲ್ಲ ಅಂತ ಹೇಳಿ, ಬಟ್ ಇಂಟೆನ್ಷನ್ ಅವ್ರದ್ದು ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ರಿ. ಬಟ್ ಯಾವ ಮಾನದಂಡ ಅಂತ ಹೇಳ್ತೀರಿ? ಅವ್ರು ಪ್ಯೂರ್ ಆಗಿದೆ, ಅವ್ರ ಲವ್ ಪ್ಯೂರ್ ಆಗಿದೆ ಅಂತ ಹೇಳ್ಬಿಟ್ಟು ಹೆಂಗೆ ಒಪ್ಪಿಸ್ಬೇಕಾಗುತ್ತೆ ನಿಮ್ಮನ್ನ? ಯಾವ ಮಾನದಂಡದಲ್ಲಿ ಅವ್ರು ಜಿಹಾದಿನೇ ಅಂತ ಹೇಳ್ತೀರಿ ನೀವು? ನೋಡಿ, ಯಾವ ಮಾನದಂಡಕ್ಕಿಂತ ನಿಮಗೆ ರೀಸೆಂಟಾಗಿ ತಗೊಳ್ಳುವಂಥ ಯಾವುದೇ ಕೇಸ್ ತಗೊಳ್ಳಿ, ನೀವು ರೀಸೆಂಟಾಗಿ ನೀವು ಯಾವುದೋ ಒಂದು ಅಧ್ಯಯನ ಮಾಡ್ತೀರಾ ಅಂತಂತಂದರೆ ಇದು ಪಾಸ್ಟ್ ಮತ್ತು ರೀಸೆಂಟಾಗಿ ಆಗಿರುವಂಥ ಕೆಲವೊಂದು ಬೆಳವಣಿಗೆ ಮೇಲೆ ನೀವು ಅಧ್ಯಯನ ಮಾಡೋಕ್ಕೆ ಹೋಗ್ತೀರಾ. ಬಿಟ್ಟರೆ ನೀವು ರೀಸೆಂಟ್ ಆಗಿರೋದು ಹುಬ್ಳಿ ಘಟನೆ ಇದೆ, ಬಾಗಲಕೋಟೆ ಘಟನೆ ಇದೆ, ಬೆಂಗಳೂರು ಘಟನೆ ಇದೆ, ಇಡೀ ದೇಶವ್ಯಾಪ್ತಿ ಏನಾಗ್ತಿದೆ ಆ ಘಟನೆಗಳು ಕಣ್ಣು ಮುಂದೆ ಇದ್ರೂ ಸಹ ನಿಮ್ಮ ಉದ್ದೇಶ ಸ್ಪಷ್ಟವಾಗಿದೆ ಅಂತ ನೀವು ಹೆಂಗೆ ಹೇಳಕ್ ಸಾಧ್ಯ? ಎಲ್ಲಿ ಆ ಮೋನಾಲಿಸನ ಮದುವೆ ಆಗಿರುವಂತ ಒಬ್ಬ ಜಿಹಾದಿ ಮನಸ್ಥಿತಿ ಇರುವಂತ ಊರು ರಾಜಸ್ಥಾನ, ಮೋನಾಲಿಸಾ ಮಧ್ಯಪ್ರದೇಶ, ಬಂದು ಮದುವೆ ಆಗಿರೋ ರಾಜ್ಯ ಯಾವುದು? ಕೇರಳ. ಎಲ್ಲಿನ ಲಿಂಕು ಅಂದ್ರೆ ಅದ್ರ ಹಿಂದೆ ಒಂದು ದೊಡ್ಡ ಜಾಲ ಇದೆ. ಆ ಜಾಲನ ಭೇದಿಸಿ ಅಂತ ನಾವು ಹೇಳ್ತಿರೋಂಥದ್ದು. ಮೋನಾಲಿಸಾಗೂ ಈತನಿಗೆ ಹೆಂಗ್ ಸಂಪರ್ಕ ಬೆಳೀತಾಯ್ತು. ಅವ್ರು ಮದುವೆ ಆಗಿರುವಂತ ರಾಜ್ಯ ಯಾವುದು? ಇವತ್ತು ಆ ರಾಜ್ಯದಿಂದನೇ ಏನಕ್ಕೆ ಅತಿ ಹೆಚ್ಚು ಲವ್ ಜಿಹಾದ್ ಪ್ರಕರಣಗಳು ಸದ್ದಾಗ್ತಿದೆ. ಆ ರಾಜ್ಯದ ಕೆಲವು ಬ್ಯಾರಿ ಮುಸಲ್ಮಾನ್ ಜಿಹಾದಿಗಳು ಏನಕ್ಕೆ ಇವತ್ತು ನಮ್ಮ ರಾಜ್ಯದಲ್ಲಿರುವಂತ ಹೆಣ್ಣು ಮಕ್ಕಳನ್ನ ಟ್ರ್ಯಾಪ್ ಮಾಡ್ತಿದ್ದಾರೆ. ಹುಬ್ಳಿ ಘಟನೆ ನಾನು ಇಷ್ಟಪಡ್ತೀನಿ. ಒಂದು ಜಿಮ್ ಜಿಹಾದ್ ಅಂತ ಆಯ್ತು. ಆ ಹುಬ್ಳಿ ಘಟನೆಯಲ್ಲಿ ಯಾವ ಆ ಜಿಹಾದಿ ಮನಸ್ಸಿತ್ತಿರುವಂತ ಒಬ್ಬ ಮುಸಲ್ಮಾನ್ ಇದ್ದಾನೆ, ಆತನ ಸಹೋದರಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಾಳೆ, ನಿಮ್ಮ ಮನೆ ಮಗಳೇ ನಮ್ಮ ಜೊತೆ ಪಾರ್ಟಿಗೆ ಬಂದಿದ್ದಾಳೆ ಅಂತ. ಅಂದ್ರೆ ಇವರು ಪಾರ್ಟಿ ಮಾಡ್ತಾರಲ್ಲ, ಪಾರ್ಟಿ ಮಾಡೋದು ಹರಾಮ್ ಅಂತ ಯಾವ ಮುಸಲ್ಮಾನ್ ಮುಖಂಡ ಹೇಳಿದ್ದಾನೆ? ಅಂಡ್ ಆಕೆಯನ್ನ ಬಂಧನ ಮಾಡಬೇಕು ಅಂತ ಹಿಂದೂ ಪರ ಸಂಘಟನೆಗಳು ಒತ್ತಡ ಹಾಕಿದ ತಕ್ಷಣ ಆಕೆ ಏನಕ್ಕೆ ಕೇರಳಗೆ ಅಪ್ಸ್ಕೊಂಡು ಆಗ್ತಾಳೆ, ಬೇರೆ ಎಲ್ಲೂ ಏನಕ್ಕೆ ಅಪ್ಸ್ಕೊಂಡು ಆಗೋದಿಲ್ಲ? ಅಂದ್ರೆ ಉದ್ದೇಶ ತುಂಬಾ ಸ್ಪಷ್ಟವಾಗಿದೆ. ಇದರ ಹಿಂದೆ ಒಂದು ದೊಡ್ಡ ಜಾಲ ಇದೆ, ವ್ಯವಸ್ಥಿತವಾದಂತ ಒಂದು ಫಂಡಿಂಗ್ ಆಗ್ತಿದೆ. ಇವತ್ತು ನಾಸಿಕ್ ಕೇಸ್ ಏನಿದೆ, ಲವ್ ಜಿಹಾದ್ ಪ್ರಕರಣ, ಪ್ರಾಥಮಿಕ ತನಿಖೆಯಲ್ಲಿ ವರದಿ ಕೂಡ ಬಹಿರಂಗ ಆಗಿದೆ. ಮಲೇಷಿಯಾದಿಂದ ವ್ಯವಸ್ಥಿತವಾದಂಥ ಒಂದು ಫಂಡಿಂಗ್ ಆಗ್ತಿತ್ತು. ಆಕೆ HR ಯಾರು ನಿದಾ ಖಾನ್ ಅಂತ ಇದ್ದಾಳೆ, ಆಕೆ ಯಾರ ಸಂಬಂಧಿಕರಾಗಿದ್ಲು? ಡೆಲ್ಲಿ ಬಾಂಬ್ ಬ್ಲಾಸ್ಟ್ ಏನು ಆಗಿತ್ತು, ಆಕೆಯ ದೂರ ಸಂಬಂಧಿಕರ ಆಕೆ ಆಗಿದ್ಲು. ಅಂದ್ರೆ ಇವರ ಇಂಟೆನ್ಷನ್, ನೀವು ಎಲ್ಲೇ ತಗೊಳ್ಳಿ, ಕಾಶ್ಮೀರಿಂದ ಕನ್ಯಾಕುಮಾರಿ ತಗೊಳ್ಳಿ, ಕರ್ನಾಟಕದಿಂದ ಕೇರಳ ತಗೊಳ್ಳಿ, ಎಲ್ಲ ಒಂದೇ ಕೇಸ್. ಲವ್ ಜಿಹಾದ್ 100% ಇದೆ. ಅವರ ಪಿತ್ತೂರಿನೇ, ಅವರ ಉದ್ದೇಶನೇ ಹಿಂದೂ ಹೆಣ್ಣು ಮಕ್ಕಳನ್ನ ಟ್ರ್ಯಾಪ್ ಮಾಡೋದು. ಒಪ್ಪಿಲ್ಲ ಅಂತಂದ್ರೆ ಭೀಕರವಾಗಿ ಅವ್ರನ್ನ ಕೊಲೆ ಮಾಡುವಂಥದ್ದು ಇದೆ. ಕೊಲೆ ಆಗಿರುವಂಥ ಎಷ್ಟೋ ಉದಾಹರಣೆಗಳು ತಾವು ಮಾಧ್ಯಮದಲ್ಲಿ ತಾವೇ ಪ್ರಸಾರ ಮಾಡಿದ್ದೀರಾ. ಅದನ್ನ ಬಿಡಿಸಿ ಹೇಳೋ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಓಕೆ, ಲವ್ ಜಿಹಾದ್ ಬಗ್ಗೆ ನಾವು ಮಾತನಾಡುವಾಗ ನೀವು ಹೇಳ್ತಾ ಇದ್ರಿ, ಇಡೀ ದೇಶದಾದ್ಯಂತ ಮುಸ್ಲಿಮರು ಹಿಂದೂ ಯುವತಿಯನ್ನ ಪ್ರೀತಿ ಮಾಡಿದ್ರೆ ಅದರ ಇಂಟೆನ್ಷನ್ ಲವ್ ಜಿಹಾದ್ ಅಂತ ಹೇಳ್ತೀರಲ್ವಾ? ಇದಕ್ಕೆ ಒಪ್ಕೋತಿದ್ದೀರಿ ನೀವು? ಮುಸ್ಲಿಮರು ಹಿಂದೂ ಯುವತಿಯನ್ನ ಪ್ರೀತಿ ಮಾಡಿದ್ರೆ ಅದು ಲವ್ ಜಿಹಾದೆ ಅಂತ ನೀವು ಒಪ್ಕೋತಾ ಇದ್ದೀರಿ. ಆಯ್ತು, ಲವ್ ಜಿಹಾದನ್ನ ನೀವು ಈ ರೀತಿ ಕಾಣಿಸೋದಾದ್ರೆ ಚಕ್ರವರ್ತಿ ಸೂಲಿಬೆಲೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಇತ್ತೀಚೆಗೆ. ಏನು ಅಂತ ಹೇಳಿದ್ರೆ, ಎಷ್ಟು ದಿನ ಅಂತ ನಾವು ಲವ್ ಜಿಹಾದ್ ಬಗ್ಗೆ ಮಾತನಾಡೋಣ, ಹಿಂದೂ ಯುವಕರು ಕೂಡ ಮುಸ್ಲಿಂ ಯುವತಿಯರನ್ನ ಲವ್ ಮಾಡಿ ಅಂತ ಹೇಳ್ತಾರಲ್ಲ, ಇದು ಸರಿನಾ? ಸರಿ ಇದೆ. ಹೇಗೆ? ಏನ್ ತಪ್ಪಿದೆ ಅದರಲ್ಲಿ? ಅಲ್ಲ, ಯಾವ ರೀತಿ ಸರಿ ಇರುತ್ತೆ? ಸೂಲಿಬೆಲೆ ಅವರ ಏನ್ ಹೇಳಿಕೆ ಇದೆ ಅದು ಸರಿ ಇದೆ. ನಾವ್ಯಾವತ್ತು ಮುಸಲ್ಮಾನ್ ಹೆಣ್ಮಕ್ಳನ್ನ ಭೀಕರವಾಗಿ ಕೊಂದಿ ಫ್ರಿಜ್ಜಲ್ಲಿ, ಕುಕ್ಕರಲ್ಲಿ, ಸೂಟ್ ಕೇಸಲ್ಲಿ ಇಕ್ಕಿರುವಂಥದ್ದು, ದೇಶ ವಿರೋಧಿ ಚಟುವಟಿಕೆಯಲ್ಲಿ ಮಾಡಿಸಿರುವಂಥದ್ದೆಲ್ಲದು ಒಂದೊಂದು ಉದಾಹರಣೆ ಇದೆಯಾ? ಹಿಂದೂಗಳಿಗೆ ಪ್ರೀತಿಯ ಪಾಠ, ಪ್ರೀತಿಯ ಬಗ್ಗೆ ಏನೋ ಪ್ರೀತಿಯ ಪಾಠ ಮಾಡುವಂಥದ್ದು, ಪ್ರೀತಿಯ ಬಗ್ಗೆ ಹೇಳ್ಕೊಡುವಂಥದ್ದು ಯಾವುದು ಬೇಡ. ಹಿಂದೂಗಳು ಇವತ್ತು ಪ್ರೀತಿ ಮಾಡ್ತಾರೆ ಅಂದರೆ ತುಂಬ ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಾರೆ. ಕೇವಲ ಮುಸಲ್ಮಾನರಲ್ಲಿ ಮಾತ್ರ ಏನು ಅಂತಂತಂದ್ರೆ ಅಂದ ಚಂದವಾಗಿ ಇರುವಂಥ ಹುಡುಗರು ಇದ್ದಾರೆ ಅಂತ ಅನ್ಕೊಳಕ್ ಹೋಗ್ಬೇಡಿ.
ನಮ್ಮ ಹಿಂದೂಗಳಲ್ಲೂ ತುಂಬಾ ಚೆನ್ನಾಗಿರುವಂತ ಗಂಡ್ಮಕ್ಳು ಇದ್ದಾರೆ. ಆದ್ರೆ ನಾವು ಅವ್ರ ತರ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ನಾವು ಪ್ರೀತಿ ಮಾಡೋದಕ್ಕೆ ಹೋಗಲ್ಲ. ನಾವು ಪ್ರೀತಿ ಮಾಡಿದ್ರೆ ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತೀರಿ. ನಾವು ಹಿಂದೂಗಳು ಪ್ರೀತಿ ಮಾಡ್ತಾರೆ ಅಂತಂದ್ರೆ ಮದ್ವೆ ಆಗ್ಬೇಕು, ನೆಮ್ಮದಿಯಾಗಿ ಬದುಕ್ಬೇಕು ಅಂತ ನಾವು ಪ್ರೀತಿ ಮಾಡ್ತೀರಿ. ಆದ್ರೆ ನಾವು ಇನ್ನೊಬ್ಬ ಕೆಲಸ ಮಾಡಕ್ ಹೋಗಿಲ್ಲ. ಇವತ್ ನಾವ್ ಕೆಲಸ ಮಾಡಕ್ ಹೋದ್ರೆ ಎಷ್ಟೋ ಬುರ್ಕಾ ಮಾಡುವಂತ ವ್ಯಾಪಾರಿಗಳು ಬೀದಿಗೆ ಬಂದ್ಬಿಡ್ತಾರೆ. ವ್ಯಾಪಾರಿ ಆಗಲ್ಲ, ಅವ್ರು ಬುರ್ಕಾ ವ್ಯಾಪಾರಿ ಆಗಲ್ಲ. ಸೂಲಿಬೆಲೆ ಅವರ ಮಾತು ಬಗ್ಗೆ ನೀವು ಹೇಳ್ತಾ ಇದ್ರಿ, ಹಿಂದೂ ಯುವಕರು ಮುಸ್ಲಿಂ ಯುವಕರನ್ನ ಪ್ರೀತಿ ಮಾಡಿ ಅಥವಾ ಲವ್ ಜಿಹಾದ್ ಅನ್ನೋ ರೀತಿಯಲ್ಲಿ ಅಲ್ವಾ? ಜಿಹಾದ್ ಅದಲ್ಲ ಇಂಟೆನ್ಷನ್, ಅದಲ್ಲ ಪ್ರೀತಿ ಮಾಡಿ ಅಂತ ಹೇಳಿ. ಈಗ ಪ್ರೀತಿ ಅನ್ನೋದ್ರ ಬಗ್ಗೆ ಮಾತನಾಡೋದಾದ್ರೆ, ಚಕ್ರವರ್ತಿ ಸೂಲಿಬೆಲೆ ಅವರು ಕೊಟ್ಟಂತ ಹೇಳಿಕೆಯ ಹಿನ್ನೆಲೆಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಮುಸ್ಲಿಂ ಯುವಕರು ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಲವ್ ಜಿಹಾದ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಎಷ್ಟು ದಿನ ಅಂತ ಅದ್ರ ಬಗ್ಗೆ ಮಾತನಾಡೋಣ, ನೀವು ರಿವರ್ಸ್ ಮಾಡಿ ಅಂತ ಹೇಳಿದ್ರು ಅಲ್ವಾ? ಅಂದ್ರೆ ನೀವು ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನ ಲವ್ ಮಾಡಿ ಅಂತ ಹೇಳಿದ್ರಲ್ವಾ? ಇದ್ರಲ್ಲಿ ತಪ್ಪಿಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಇದ್ರಲ್ಲಿ ತಪ್ಪಿಲ್ಲ. ಇಲ್ಲಿ ಇಂಟೆನ್ಷನ್ ಈಗ ಪ್ರೀತಿ ಮಾಡೋದಲ್ಲ ಆಗೋದು. ಬಟ್ ಅವ್ರು ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ನೀವು ಮಾಡಿ ಅಂತ ಹೇಳೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಅಲ್ಲ. ಅವ್ರು ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ನಾವು ಮಾಡಬೇಕು ಅದೇ ತರ ಕೆಲಸ ಅಂತ ಸೂಲಿಬೆಲೆ ಅವ್ರು ಹೇಳಿಲ್ಲ. ಸೂಲಿಬೆಲೆ ಅವ್ರು ಎಲ್ಲಾದ್ರೂ ಏನೋ ಮುಸಲ್ಮಾನ್ ಹೆಣ್ಮಕ್ಳನ್ನ ಭೀಕರವಾಗಿ ಕೊಂದಿ ಸೂಟ್ ಕೇಸಲ್ಲಿ ಪಾರ್ಸಲ್ ಮಾಡಿ ಅಂತೆಲ್ಲ ಹೇಳಿದಾರ? ಮುಸಲ್ಮಾನ್ ಹೆಣ್ಮಕ್ಳನ್ನ ಕೊಂದ್ಬಿಟ್ಟು ಪ್ರೆಷರ್ ಕುಕ್ಕರ್ ಹಾಕಿಡಿ ಅಂತೆಲ್ಲ ಹೇಳಿದಾರ? ಮುಸಲ್ಮಾನ್ ಹೆಣ್ಮಕ್ಳನ್ನ ಫ್ರಿಜ್ ಅಲ್ಲಿ ಕಟ್ ಮಾಡ್ಬಿಟ್ಟು ಅವ್ರನ್ನ ಅಲ್ಲಿ ಫ್ರಿಜ್ ಅಲ್ಲಿ ಇಡಿ ಅಂತ ಹೇಳಿದಾರ? ಪ್ರೀತಿ ಮಾಡಿ ಅಂತ ಹೇಳಿದ್ದಾರೆ. ಸ್ವತಃ ಚಕ್ರವರ್ತಿ ಸೂಲಿಬೆಲೆ ಅವ್ರಿಗೆ ಗೊತ್ತು, ನಿಮ್ಗೂ ಕೂಡ ಗೊತ್ತಿದೆ. ಹಿಂದೂಗಳು ಪ್ರೀತಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಆ ತರ ಮನಸ್ಥಿತಿ ಇಟ್ಕೊಂಡು ಪ್ರೀತಿ ಮಾಡೋದಿಕ್ ಹೋಗಲ್ಲ. ಪ್ರಾಮಾಣಿಕವಾಗಿ ಪ್ರೀತಿ ಮಾಡುತ್ತೆ. ಏನಕ್ಕಂದ್ರೆ ನಮ್ಗೆ ಪ್ರೀತಿ ಮಾಡೋದ್ರಲ್ಲಿ ಯಾರು ಆದರ್ಶ ಅಂತಂದ್ರೆ ಶಿವ ಪಾರ್ವತಿ ಆದರ್ಶ, ರಾಮ ಮತ್ತೆ ಸೀತೆ ಮಾತೆ ಆದರ್ಶ. ಹಾಗಾಗಿ ನಾವು ತುಂಬಾ ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತೀರಿ. ಅಂಡ್ ಮುಸಲ್ಮಾನ್ ಹೆಣ್ಮಕ್ಳು ಹಿಂದೂಗಳನ್ನ ಪ್ರೀತಿ ಮಾಡಬೇಕು ಅಂತಂದ್ರೆ ಅದು ಅವರ ಪುಣ್ಯ ಇರುತ್ತೆ. ಹಿಂದೂ ಗಂಡು ಮಕ್ಕಳನ್ನ ಪ್ರೀತಿ ಮಾಡಬೇಕು ಅಂದ್ರೆ ಅದು ಸೌಭಾಗ್ಯ. ಏನಕ್ಕೆ ಅಂತಂದ್ರೆ ಇಲ್ಲಿರುವಂತ ಸ್ವಾತಂತ್ರ್ಯ ಯಾವುದೇ ರೀತಿಯಾಗೋದು ಅವ್ರ ಮತದಲ್ಲಿ ಸ್ವಾತಂತ್ರ್ಯ ಇಲ್ಲ. ಹಾಗಾದ್ರೆ ಹಿಂದೂ ಯುವಕರಲ್ಲಿ ಇದುವರೆಗೂ ಕೂಡ ಹಿಂದೂ ಧರ್ಮದಲ್ಲಿ ಈ ಮಹಿಳೆ ವಿರೋಧಿ ಚಟುವಟಿಕೆಗಳು ಅಥವಾ ಮಹಿಳೆಯರ ಮೇಲೆ ದೌರ್ಜನ್ಯ ಹಿಂದೂ ಯುವಕರು ಮಾಡೇ ಇಲ್ಲ ಅಂತ ಅರ್ಥನ? ಎಲ್ಲಿ ಮಾಡಿದ್ದಾರೆ? ಮಾಡೇ ಇಲ್ವಾ? ಯಾವ್ದು ಪ್ರಕರಣ ದಾಖಲೆ ಆಗೋದಿಲ್ವಾ? ಎಲ್ಲಿ ಮಾಡಿದ್ದಾರೆ ಹೇಳಿ? ಎಷ್ಟು ನೋಡಿ, ಯಾವುದೋ ಒಂದೆರಡು ಪ್ರಕರಣಗಳು ಕೌಟುಂಬಿಕ ಕಲಹ ಹಿನ್ನೆಲೆ ಆಗಿದೆ, ಅವ್ರಿಗೆ ನಾವು ಅವ್ರ ಪರ ನಿಲ್ಲೋದಕ್ಕೆ ಹೋಗೋದಿಲ್ಲ. ಅವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಲಿ. ಆದ್ರೆ ನಾವು ನಮ್ಮ ಹಿಂದೂ ಹೆಣ್ಮಕ್ಳನ್ನ ಯಾವುದೋ ಒಂದು ಕಪ್ಪು ಪರದೆಯಿಂದ ಹಿರಿ ಅಂತ ಹೇಳೋದಿಕ್ಕೆ ಹೋಗೋದಿಲ್ಲ. ಅವ್ರಿಗೆ ಆದ ಸ್ವಾತಂತ್ರ್ಯ ಇದೆ. ನೀವ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾವ ಆಚರಣೆ ಬೇಕಾದ್ರೂ ಪಾಲನೆ ಮಾಡಬಹುದು. ನೀವು ದೇವಸ್ಥಾನಗಳಿಗೆ ಬರ್ಬೋದು, ದೇವಸ್ಥಾನಕ್ಕೆ ಬಂದು ದೇವ್ರ ಕೈ ಮುಗಿಬೋದು. ಮನೇಲೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಅಂತ ನಮ್ಮಲ್ಲಿ ಇಲ್ವಲ್ಲ? ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆ ಮಾಡಿ ಅಂತ ಹೇಳ್ತೀರಿ. ಎಲ್ಲಾಗಿದೆ ಅಂತ ಹೇಳಿದ್ರೆ ಹುಬ್ಬಳ್ಳಿಯಲ್ಲಿ ನೇಹಾ ಪ್ರಕರಣ ಆಯ್ತು. ನೇಹಾ ಹಿರೇಮಠ್ ಪ್ರಕರಣ ಆ ಪ್ರಕರಣ ಮಾಡಿದ್ದು, ಆ ಪ್ರಕರಣ ನೀವು ಎಕ್ಸಾಂಪಲ್ ಕೊಡ್ತಿದ್ರಿ. ಈಗ ಹಿಂದೂ ಯುವತಿಯ ಮೇಲೆ ದಬ್ಬಾಳಿಕೆ ಅಥವಾ ಚುಚ್ಚಿದ್ದೆಲ್ಲ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೇಹಾ ಪ್ರಕರಣ ಆದ ನಂತರ 15 ದಿನಗಳಲ್ಲಿ ಅಂಜಲಿ ಪ್ರಕರಣ ಕೂಡ ಆಗುತ್ತೆ. ಅದೇ ಹುಬ್ಬಳ್ಳಿಯಲ್ಲಿ ಅಂಜಲಿ ಪ್ರಕರಣ ಆಗುತ್ತಲ್ವಾ? ನಾನು ಹೇಳ್ತಿರೋದು ಏನಂದ್ರೆ, ಇಲ್ಲಿ ಹಿಂದೂ ಯುವತಿಯನ್ನೇ ಕೊಲ್ಲುವಂತ ಪ್ರಯತ್ನವನ್ನ ಮಾಡಿದ್ನಲ್ವಾ? ಈ ರೀತಿ ನಮ್ಮ ಧರ್ಮದಲ್ಲೂ ಕೂಡ ಆಗ್ತಾ ಇದೆಯಲ್ವಾ ಅಂತ ನಾನು ಹೇಳಕ್ ಬಂದೆ. ಸೊ ಬರೀ ಮುಸ್ಲಿಮರಲ್ಲೇ ಈ ರೀತಿ ಆಗುತ್ತೆ, ಹಿಂದೂಗಳೆಲ್ಲ ಆಗಲ್ಲ ಅನ್ನೋಕ್ಕಾಗಲ್ವಲ್ಲ ಅಂತ ನಾನು ಹೇಳಿದ್ದು. ನೀವು ರೇಷಿಯೋ ತಗೊಂಡ್ರೆ, ಗ್ರಾಫ್ ತಗೊಂಡ್ರೆ ಅತಿ ಹೆಚ್ಚಾಗಿ ಆಗುವಂಥದ್ದು ಅದೇ ಧರ್ಮದಲ್ಲಿ. 100 ಸಾವಾದ್ರೂ 100 ಸಾವಾದ್ರೂ ಸಾವೇ, 1 ಸಾವಾದ್ರೂ ಸಾವೇ. ನಿಮಿಷ. ಆದ್ರೆ ಆ ಸಾವನ್ನ ಯಾವ ಉದ್ದೇಶದಲ್ಲಿ, ಕೇವಲ ಅವಳು ನಿಮ್ಮ ಮಾತನ್ನು ಒಪ್ಪುತ್ತಿಲ್ಲ, ನಿಮ್ಮ ಏನೋ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಬೇರೆ ಹಿಂದೂ ಹೆಣ್ಮಕ್ಳನ್ನ ಪರಿಚಯ ಮಾಡ್ಕೊಡ್ಬೇಕು ಅಂತ ಒಪ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಭೀಕರವಾಗಿ ಹತ್ಯೆ ಮಾಡ್ತಿರಲ್ಲ. ನೀವು ಇಷ್ಟು ಉದಾಹರಣೆ, ಒಂದು ಉದಾಹರಣೆ ಕೊಡ್ತೀನಿ. ಇದೇ ಡೆಲ್ಲಿಯ ಒಂದು ಕೇಸ್ ಆಗುತ್ತೆ, ಅಫ್ತಾಬು ಮತ್ತೆ ಶ್ರದ್ಧಾ ಅನ್ನೋ ಕೇಸಲ್ಲಿ. ಇದೇ ಅಫ್ತಾಬು ಅವ್ನು ಬಹಿರಂಗವಾಗಿ ಹೇಳ್ತಾನೆ, ಹೌದು ನಂಗೆ ಹಿಂದೂ ಹೆಣ್ಮಕ್ಳು ಇರ್ತಾನೆ ಲೈಂಗಿಕ ಕ್ರಿಯೆ ಮಾಡ್ಬೇಕು, ನಂಗೆ ಅದೇ ಸಮಾಧಾನ ಕೊಡೋದು ಅಂತ. ಶ್ರದ್ಧಾನ ಭೀಕರವಾಗಿ ಕೊಲೆ ಮಾಡಿ ಫ್ರಿಜ್ಜಲ್ಲಿ ಇರುತ್ತೆ ಶ್ರದ್ಧಾ ದೇಹ. ಫ್ರಿಜ್ಜಲ್ಲಿ ಇರಬೇಕಾದ್ರೂ ಸಹ ಬೇರೆ ಹಿಂದೂ ಹೆಣ್ಮಕ್ಳನ್ನ ಟ್ರ್ಯಾಪ್ ಮಾಡಿ ಕರ್ಕೊಂಡ್ಬಂದು ಲೈಂಗಿಕ ಕ್ರಿಯೆ ಮಾಡ್ಕೊಂಡು ನೆಮ್ಮದಿಯಾಗಿರ್ತಾನಲ್ಲ, ಇದು ಯಾವ ಮನಸ್ಥಿತಿ ರೀ? ಈ ಮನಸ್ಥಿತಿ ನಮ್ಮಲ್ಲಿ ಇದೆಯಾ? ಖಂಡಿತವಾಗ್ಲೂ ಈ ಮನಸ್ಥಿತಿ ನಮ್ಮಲ್ಲಿ ಬರೋ ಸಾಧ್ಯನೇ ಇಲ್ಲ. ಈಗ ಮನಸ್ಥಿತಿ ಬಗ್ಗೆ ಮಾತನಾಡ್ತಾ ಇದ್ರಿ.
ಈ ಲವ್ ಜಿಹಾದನ್ನ ಹಿಂದೂ ನಾಯಕರು ಅಥವಾ ಹಿಂದೂ ಕಾರ್ಯಕರ್ತರು ಲವ್ ಜಿಹಾದ್ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಪ್ರಗತಿಪರರು ಅಥವಾ ಈ ಹಿಂದೂ ಸಂಘಟನೆಗಳ ವಿರುದ್ಧವಾಗಿ ಅಥವಾ ಅವ್ರ ಸಿದ್ಧಾಂತದ ವಿರುದ್ಧವಾಗಿರುವಂತ ಮಾತನಾಡೋ ಒಂದಿಷ್ಟು ವ್ಯಕ್ತಿಗಳು ಹೇಳ್ತಾರೆ, ನೀವು ಲವ್ ಜಿಹಾದಲ್ಲಿ, ಪ್ರೀತಿಯಲ್ಲಿ, ಈ ರೀತಿಯ ಸಾವಿನಲ್ಲಿ ಧರ್ಮವನ್ನ ಹುಡುಕೋದು ನಿಮ್ಮ ಮನಸ್ಥಿತಿ ಎಷ್ಟು ಚೆನ್ನಾಗಿದೆ ಅಂತ. ಸಾವಿನಲ್ಲಿ ಯಾಕೆ ಧರ್ಮವನ್ನ ಹುಡುಕ್ತೀರಿ ನೀವು, ಈ ಮನಸ್ಥಿತಿ ಯಾಕೆ ಅಂತ ಕೇಳ್ತಾರಲ್ಲ. ಬಹುಶಃ ಆ ಪ್ರಗತಿಪರರು ಅಥವಾ ಯಾರ ಚಿಂತಕರಿದ್ದಾರೆ ಅವ್ರ ಮನೆ ಹೆಣ್ಮಕ್ಳು ಏನಾದ್ರೂ ಲವ್ ಜಿಹಾದಲ್ಲಿ ಬಲಿಯಾಗಿದ್ದಿದ್ರೆ ಆ ಮಾತುಗಳು ಹೇಳಕ್ಕೆ ಅವರು ಬರ್ತಿರ್ಲಿಲ್ಲ ಅನ್ಸುತ್ತೆ. ಯಾವ ಹೆಣ್ಣು ಮಗು ಲವ್ ಜಿಹಾದ್ಗೆ ಬಲಿ ಆಗಿ ಆ ಲವ್ ಜಿಹಾದ್ ಅಂತ ನರಕ ಯಾತ್ರೆಯಲ್ಲಿ ತೊಂದರೆ ಅನುಭವಿಸ್ತಾ ಇರ್ತಾರಲ್ಲ, ಒಂದು ಸತಿ ನೀವು ಕ್ಯಾಮ್ರಾ ಇಟ್ಕೊಂಡು ಆ ಮನೆಯ ಕುಟುಂಬಸ್ಥರು ಯಾರಿದ್ದಾರೆ, ತಂದೆ ತಾಯಿ, ಹೋಗಿ ಇಂಟರ್ವ್ಯೂ ಮಾಡಿ. ಆ ಕುಟುಂಬದವರ ಗೋಳ್ ಕೇಳಕ್ಕೆ ಇವ್ರು ಯಾರಾದ್ರೂ ಹೋಗಿದ್ದಾರೆ? ಯಾರು ಪ್ರಗತಿಪರರು ಅಂತ ಯಾರು ಸೋಕಾಳ್ ಅಂತ ಹೇಳ್ಕೊಂಡ್ ಬರ್ತಾರಲ್ಲ, ಹೋಗಿದ್ದಾರ? ಇವತ್ತು ಅವ್ರು ಹೇಳ್ತಾರೆ, ಬಹುಶಃ ನಾಳೆ ಅವ್ರ ಮಕ್ಳಿಗಾಗುತ್ತಲ್ಲ ಅವಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ. ಇವತ್ತು ನನ್ನ ಮನೆಗೆ ಬೆಂಕಿ ಬಿದ್ದಿಲ್ಲ, ಯಾವುದೋ ಪಕ್ಕದ ಮನೆ ಬೆಂಕಿ ಬಿದ್ದೆ, ನಾನು ಅದ್ರಲ್ಲಿ ನಾನು ಬೆಚ್ಚಗಿರ್ಬೋದು ಅಂತ ಅಂದ್ರೆ ಪಕ್ಕದ ಮನೆ ಬಿದ್ದಿರೋ ಅಂತ ಬೆಂಕಿ ನೆಕ್ಸ್ಟ್ ಆ ಬೆಂಕಿ ಆವರಿಸ್ಕೊಳ್ಳೋದೇ ನಮ್ಮ ಮನೆಗೆ. ಅದಕ್ಕಿಂತ ಮುಂಚೆ ಎಚ್ಚೆತ್ಕೊಂಡು ಹಿಂದೂಗಳಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸಗಳು ಮಾಡ್ತಾ ಲವ್ ಜಿಹಾದ್ ಆಗ್ತಿದೆ ಅಂತ ಬರೀ ಹಿಂದೂ ಸಂಘಟನೆಗಳ ಕೆಲಸ ಮಾತ್ರ ಅಂತಂತಲ್ಲ, ಎಲ್ಲ ಹಿಂದೂ ತಂದೆ ತಾಯಿ ಯಾರಿದ್ದಾರೆ, ಹಿಂದೂ ಪೋಷಕರು ಯಾರಿದ್ದಾರೆ, ಪ್ರತಿನಿತ್ಯ ಇವತ್ತು ಸಮಾಜದಲ್ಲಿ ಏನಾಗ್ತಿದೆ, ವಯಸ್ಸಿಗೆ ಬಂದಂಥ ಹೆಣ್ಮಕ್ಳಿಗೆ ಹೇಳ್ತಾ ಇರಬೇಕಾಗ್ತಿದೆ. ಮತ್ತೆ ಗಂಡು ಮಕ್ಳಿಗೂ ಕೂಡ ಯಾರು ಸಹೋದರಿ ಇರ್ತಾರೆ ಅವ್ರಿಗೆ ಹೇಳ್ಬೇಕಾದ ಕರ್ತವ್ಯ ಇದೆ. ಕೇವಲ ಹಿಂದೂ ಸಂಘಟನೆಗಳ ಕೆಲಸ ಮಾತ್ರ ಅಂತಲ್ಲ, ಹಿಂದೂ ಸಂಘಟನೆಗಳ ಕೆಲಸ ಪ್ರತಿ ಸತಿ ಲವ್ ಜಿಹಾದ್ ಆದಾಗ ನಾವು ಬೀದಿಗಿಲ್ದು ಹೋರಾಟ ಮಾಡ್ತೀರಿ, ನಮ್ಮ ಮೇಲೆ ಯಾವುದೇ ರೀತಿಯಾದಂಥ ಕಾನೂನು ಕ್ರಮಗಳು ಆದ್ರೂ ಪರವಾಗಿಲ್ಲ ಅಂತ ನಾವು ಆ ಹಿಂದೂ ಹೆಣ್ಣು ಮಗುನ ನಮ್ಮ ಸಹೋದರಿ ರೀತಿಯಾಗಿ ನಾವು ರಕ್ಷಣೆ ಮಾಡಿ ವಾಪಸ್ಸು ಅವ್ರ ಕುಟುಂಬಕ್ಕೆ ಒಪ್ಪಿಸುವಂತ ಕೆಲಸ ಮಾಡ್ತಿದ್ದೀರಿ. ಆದರೆ ಪೋಷಕರು ಇದರ ವಿರುದ್ಧ ಏನಿವತ್ತು ಪ್ರಕರಣಗಳು ಹೆಚ್ಚಾಗ್ತಿದೆ, ಇವತ್ತು ನಮ್ಮ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ತಮ್ಮ ಹೆಣ್ಣುಮಕ್ಳಿಗೆ ಈ ವಿಚಾರವಾಗಿ ತಾವು ತಿಳಿ ಹೇಳಿದ್ರೆ ಇದು ಯಾವುದೂ ಲವ್ ಜಿಹಾದ್ ಪ್ರಕರಣಗಳಾಗಲ್ಲ. ಹಿಂದೂ ಹೆಣ್ಣು ಮಕ್ಕಳು ಜಾಗೃತರಾಗಿದ್ದಾರೆ, ಹಿಂದೂ ಪೋಷಕರು ಜಾಗೃತರಾಗಿದ್ದಾರೆ. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವಾಗ ಈ ಪ್ರಕರಣಗಳು ಕೇರಳ ಸ್ಟೋರಿ 1, ಕೇರಳ ಸ್ಟೋರಿ 2 ಅಂತ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಯಿತು, ಎಷ್ಟೋ ಜಿಹಾದಿ ಮನಸ್ಥಿತಿ ಇರುವಂಥ ಮುಸಲ್ಮಾನರು ಅವರ ಹೆಸರುಗಳನ್ನ ಮರೆಮಾಚಿ ಯಾರೋ ಒಬ್ಬ ಸೈಯದ್ ಅನ್ನೋನು ಸೂರಜ್ ಆಗಿ ಕೈಯಲ್ಲಿ ರಕ್ಷೆ ಕಟ್ಕೊಂಡು ತಲೆಗೆ ತಿಲಕವನ್ನು ಇಟ್ಕೊಂಡು ಈ ಮುಖವಾಡ ಹಾಕೊಂಡು ನಮ್ಮ ಹಿಂದೂ ಹೆಣ್ಮಕ್ಳನ್ನ ಟ್ರ್ಯಾಪ್ ಮಾಡಿರುವಂತ ಎಷ್ಟೋ ಪ್ರಕರಣಗಳು ಈಗ ಬೆಳಕು ಬರ್ತಿದೆ. ಓಕೆ, ಅದನ್ನು ಕೂಡ ಈ ಸಾಮಾಜಿಕ ಜಾಲತಾಣದಲ್ಲಿ ಹದ್ದಿನ ಕಣ್ಣಿಟ್ಕೊಂಡು ಯಾರು ಈ ಥರ ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರ ಮಾಡ್ತಿದ್ದಾರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಬೇಕು. ಇದರಿಂದ ಒಂದು ದೊಡ್ಡ ಜಾಲ ಇದೆ ಅಂತ ನಿನ್ನೆ ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯ ಮುಖಂಡರು ಕೂಡ ಆಗ್ರಹ ಮಾಡಿದ್ದಾರೆ. ಇದು ಎಣ್ಣೆ ತನಿಖೆ ಆಗಬೇಕು ಅಂತ ಇದ್ರ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬರ್ತಿರುವಂತ ಮಾನ್ಯ ಪ್ರಮೋದ್ ಮುತಾಲಿಕ್ ಜಿ ಅವರು ಕೂಡ ನಿರಂತರವಾಗಿ ಆಗ್ರಹ ಮಾಡ್ಕೊಂಡ್ ಬರ್ತಿದ್ದಾರೆ. ಇದ್ರ ಹಿಂದೆ ಒಂದು ಷಡ್ಯಂತ್ರ ಇದೆ, ತನಿಖೆ ಆಗಬೇಕು ಅಂತ ನಮ್ಮ ಆಗ್ರಹ ಕೂಡ ಅದೇ ಇದೆ. ಏನಕ್ಕೆ ಅಂತ ಅಂದ್ರೆ ಹಿಂದೂ ಹೆಣ್ಮಕ್ಳು ಜಾಗೃತರಾಗಿರ್ಬೇಕಾದ್ರೆ ಉದ್ದೇಶ ಪೂರ್ವಕವಾಗಿ ಮುಸಲ್ಮಾನ್ ಯುವಕರು ಹೆಸರುಗಳನ್ನ ಬದಲಾಯಿಸಿಕೊಂಡು ಇವತ್ತು ನಮ್ಮ ಹಿಂದೂ ಹೆಣ್ಮಕ್ಳ ಮೇಲೆ ಈ ತರ ದಾಳಿಯನ್ನು ಮಾಡ್ತಿದ್ದಾರೆ. ಇದು ಯಾರು ಕಡಿವಾಣ ಹಾಕ್ಬೇಕಾಗಿದೆ? ಈ ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ? ಇಲ್ಲ, ನಾನು ಸರ್ಕಾರದ ವಿಚಾರಕ್ಕೆ ಬರ್ತೀನಿ, ಸರ್ಕಾರದ ವಿಚಾರಕ್ಕೆ ಮಾತಾಡೋಣ. ಬಟ್ ಅದಕ್ಕೂ ಮೊದಲು ನಿಮ್ಮ ಇಂಟೆನ್ಷನ್ ಹಿಂದೂ ಯುವತಿಯರನ್ನ ರಕ್ಷಣೆ ಮಾಡಬೇಕು, ಲವ್ ಜಿಹಾದಿಯನ್ನ ತಡಿಬೇಕು ಅಂತ ಹೇಳಿ. ಬಟ್ ಈ ಲವ್ ಜಿಹಾದ್ ಹೆಸರಲ್ಲಿ ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟನೆಗಳು ನೈತಿಕ ಪೊಲೀಸ್ಗಿರಿಯನ್ನ ಮಾಡೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತಲ್ಲ. ಈಗ ಲವ್ ಜಿಹಾದ್ಗೆ ಬಲಿಯಾಗಿರುವಂತ ನಮ್ಮ ಹೆಣ್ಮಗುನ ನಾವು ಮುಸಲ್ಮಾನ್ ಆ ಯಾವ ಜಿಹಾದಿ ಮನಸ್ಥಿತಿ ಅಂತ ಇರೋ ಹುಡುಗ ಮನೆಗೆ ನಾವು ಅರ್ಶಿನ ಕುಂಕುಮ ತಗೊಂಡು ಶಳ್ಳಿ ಪೇಟ ತಗೊಂಡು ಸನ್ಮಾನ ಮಾಡಕ್ ಹೋಗ್ಬೇಕಾ? ನಾವು ಮತ್ತೆ ಈ ನೆಲದ ಕಾನೂನು ಮೇಲೆ ಗೌರವ ಇಲ್ವಾ? ಸನ್ಮಾನ ಮಾಡಕ್ ಹೋಗ್ಬೇಕಾ? ಅವ್ರಿಗೆ ಕಾನೂನು ಮೇಲೆ ಅಷ್ಟೊಂದು ಅಪಾರವಾದ ಗೌರವ ಇದ್ದಿದ್ರೆ ಅವ್ರು ಎಷ್ಟರ ಮಟ್ಟಿಗೆ ಕಾನೂನಿಗೆ ಪಾಲಿಸಿದ್ದಾರೆ. ನಾವಾಗಂತ ಅವ್ರ ಮನೆಗೆ ಹೋಗ್ಬಿಟ್ಟು ನಾವು ಅವ್ರ ಸನ್ಮಾನ ಮಾಡಿ ನಮ್ಮ ಮನೆ ಹೆಣ್ಮಗುನ್ ವಾಪಸ್ ಕಳಿಸಿ ಅಂತ ಹೇಳಕ್ಕಾಗುತ್ತಾ? ಕೆಲವೊಂದು ಸತಿ ನಮ್ಮ ಹಿಂದೂ ಹೆಣ್ಮಕ್ಳು ರಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಸತಿ ಎಲ್ಲ ಒಂದು ಅಚಾತುರ್ಯವಾಗಿ ಕೆಲವೊಂದು ಘಟನೆಗಳು ಆಗಿರುತ್ತೆ. ಆಗಿಲ್ಲ ಅಂತ ಏನನ್ನಲ್ಲ, ಆಗಿರೋಂಥ ಘಟನೆ ಕೂಡ ನಮ್ಮ ಹಿಂದೂ ಹೆಣ್ಣು ಮಗುನ ರಕ್ಷಣೆ ಮಾಡೋದಕ್ಕೆ ಆಗಿರುತ್ತೆ. ತಪ್ಪೇನಿದೆ? ತಪ್ಪಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಏನಕ್ಕೆ ಅಂತಂದ್ರೆ ನಮ್ಮ ಕುಟುಂಬದ ನಮ್ಮ ಮನೆಯ ಹೆಣ್ಣು ಮಗುವನ್ನ ನಾವು ಭೀಕರವಾಗಿ ಸಾಯದ್ ನೋಡ್ಬೇಕಾ? ಸಾಯದನ್ನ ತಪ್ಸೋದಕ್ಕೋಸ್ಕರ ನಾವು ನಮ್ಮ ರಕ್ಷಣೆಗೋಸ್ಕರ, ನಮ್ಮ ಸ್ವಯಂ ರಕ್ಷಣೆಗೋಸ್ಕರ
ನಾವು ಕೆಲವೊಂದು ಸತಿ ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಏನು ಮಾಡಬೇಕು ಆ ಕೆಲಸ ಮಾಡಬೇಕಾಗಿದೆ, ಅದು ಮಾಡ್ತಾರೆ ಕಾರ್ಯಕರ್ತರು, ಅದ್ರಲ್ಲಿ ತಪ್ಪಿಲ್ಲ, ಖಂಡಿತ ತಪ್ಪಿಲ್ಲ. ಹಾಗಂತ ಇದು ಜಂಗಲ್ ರಾಜ್ಯ ಆಗಲಿಕ್ಕೂ ಸಾಧ್ಯ ಇಲ್ವಲ್ಲ? ಏನಕ್ಕೆ ಜಂಗಲ್ ರಾಜ್ಯ ಅಲ್ಲ, ಈ ರೀತಿಯಾಗಿ ಹೋಗಿ ನೋಡಿ, ಈಗ ನೋಡಿ, ನಿಮ್ಗೆ ಕೋಮು ಗಲಭೆ ಸೃಷ್ಟಿ ಆಗೋದು ಒಂದು ಸಣ್ಣ ಗಲಾಟೆಯಿಂದನೇ ಅಲ್ವಾ? ಬಟ್ ಕಾನೂನು ಅಂತ ಒಂದು ಇರುತ್ತಲ್ವಾ? ಕಾನೂನು ಪ್ರಕ್ರಿಯೆ ಯಾಕೆ ಮುಂದಾಗೋದಿಲ್ಲ? ನೋಡಿ, ಯಾವ ಕೋಮು ಗಲಭೆ ನೀವು ಹೇಳಿದ್ದೀರಿ ಅಂತ ನಾನು ಹೇಳ್ತಾ ಇದ್ದೀನಿ, ಇಡೀ ದೇಶದಲ್ಲಿ ಯಾವ ಕೋಮು ಗಲಭೆ ಹಿಂದೂಗಳಿಂದ ಶುರು ಆಗಿದೆ? ನಂಗೊಂದು ಉದಾಹರಣೆ ಕೊಡಿ. ಇವತ್ತು ದೇಶದಲ್ಲಿ ಆಗಿರುವಂತ ಎಲ್ಲ ಕೋಮು ಗಲಭೆನೂ ಕೂಡ ಅದ್ರ ಹಿಂದೆ ಜಿಹಾದಿ ಮನಸ್ಥಿತಿರುವಂತ ಮುಸಲ್ಮಾನರಿದ್ದಾರೆ, ಯಾವ ಹಿಂದೂಗಳು ಇಲ್ಲ. ಅಂದ್ರೆ ಇದು ಪ್ರಚೋದನೆಗೆ ತಕ್ಕಂತೆ ಪ್ರತಿಕ್ರಿಯೆ ಕೊಡೋದಾ ನೀವು? ಅವರ ಪ್ರಚೋದನೆಗೆ ನಿಮ್ಮ ಪ್ರತಿಕ್ರಿಯೆ ಆಗಿರುತ್ತೆ. ಖಂಡಿತ. ನೋಡಿ, ನೀವ್ಯಾಕೆ ಪ್ರಚೋದನೆಗೆ ಒಳಗಾಗ್ತೀರಾ? ಈಗ ಆಯ್ತು, ಯಾರೋ ಪ್ರಚೋದನೆಗೆ ನೀವ್ಯಾಕೆ ಪ್ರಚೋದನೆ ಒಳಗಾಗ್ತೀರಾ? ನೀವು ಕಾನೂನು ಗೌರವ ಕೊಡ್ತೀರಾ ತಾನೆ? ಕಾನೂನು ರೀತಿ ಕ್ರಮ ತಗೊಳ್ಳಿ. ಯಾರೋ ಒಬ್ಬ ಏನೋ ಚಿತ್ರ ಬಿಡುಗಡೆ ಮಾಡ್ದ ಅಂತ ಅಂದ್ಬಿಟ್ಟು ನೀವು ಏಕಾಏಕಿ ಸ್ಟೇಷನ್ ಬೆಂಕಿ ಇಕ್ತೀರಾ? ಯಾಕೆ ನಿಮ್ಗೆ ಅವಾಗ ಕಾನೂನು ಮೇಲೆ ಗೌರವ ಇರ್ಲಿಲ್ವಾ? ನಿಮ್ಗೆ ಅವಾಗ ಕಾನೂನು ಮೇಲೆ ನಂಬಿಕೆ ಇರ್ಲಿಲ್ವಾ? ನೀವೇನಕ್ಕೆ ಏಕಾಏಕಿ ಹಿಂದೂಗಳ ಮನೆ ಮೇಲೆ ಬೆಂಕಿ ಇಡುವಂಥದ್ದು, ಸರ್ತನ್ಸೆ ಜುದಾ ಅಂತ ಅನ್ನೋದು, ಹಿಂದೂ ಕಾರ್ಯಕರ್ತನ ಕೊಲೆ ಮಾಡೋದೇನಿಕೆ? ಅವಾಗ ನೀವು ಖಂಡಿಸಲ್ವಾ? ನೀವು ಯಾರನ್ನು ಅವಾಗ ಖಂಡಿಸ್ಬೇಕಲ್ವಾ ನೀವು? ನಾವು ಗಣೇಶೋತ್ಸವ ಹಬ್ಬದ ಸಂದರ್ಭದಲ್ಲಿ, ಗಣೇಶ ಮೆರವಣಿಗೆ ಮಾಡೋ ಸಂದರ್ಭದಲ್ಲಿ ಏಕಾಏಕಿ ನೀವು ಚಪ್ಪಲಿ ಎಸಿತೀರಾ? ಯಾಕೆ ಮಾಡುವಂಥದ್ದು ಕೆಲಸಗಳನ್ನ? ಚಪ್ಪಲಿ ಎಸ್ದಾಗ ನಾವು ಚಪ್ಪಲಿ ಇಟ್ಕೊಂಡು ಚಪ್ಪಲಿ ಸಮೇತ ಮೆರವಣಿಗೆ ಮಾಡಬೇಕಾ? ಈ ದೇಶದ ನಮ್ಮ ಧರ್ಮವನ್ನು ರಕ್ಷಣೆ ಮಾಡೋದಿಕ್ಕೆ, ನಮ್ಮ ದೇವ್ರ ರಕ್ಷಣೆ ಮಾಡೋದಿಕ್ಕೆ ಚಪ್ಪಲಿಗೆ ಉತ್ತರ ಚಪ್ಪಲಿಂದನೇ ಬರಬೇಕಾಗ್ತದೆ. ಎಲ್ಲಿವರೆಗೂ ನಮ್ಮ ಸಹನೆನ, ನಮ್ಮನ್ನ ತಾಳ್ಮೆನ ಪರೀಕ್ಷೆ ಮಾಡಕ್ಕೆ ಹೋಗಿದ್ದೀರಿ? ನಮ್ಮ ದೇವ್ರ ಮೆರವಣಿಗೆ ಪ್ರತಿ ಸತಿ ಗಣೇಶ ಹಬ್ಬ ಸಂದರ್ಭದಲ್ಲಿ, ಪ್ರತಿ ಸತಿ ರಾಮನವಮಿ ಸಂದರ್ಭದಲ್ಲಿ ಏನಕ್ಕೆ ಕಲ್ಗಳು ಬರುತ್ತೆ? ಒಂದೇ ಒಂದು ಮೊಹರಂ, ಒಂದೇ ಒಂದು ರಂಜಾನ್, ಬಕ್ರೀದ್ ಸಂದರ್ಭದಲ್ಲಿ ಹಿಂದೂಗಳು ನಿಮ್ಗೇನೋ ತೊಂದರೆ ಮಾಡಿದಾರಾ? ಮಾಡಿರೋ ಉದಾಹರಣೆ ಇದೆಯಾ? ನಿಮ್ಗೆ ನಾನು ನೂರಾರು ಉದಾಹರಣೆ ಕೊಡಬಲ್ಲೆ. ನಮ್ಮ ಗಣೇಶ ಮೆರವಣಿಗೆ, ದುರ್ಗಾ ಪೂಜೆ ಸಂದರ್ಭದಲ್ಲಿ, ರಾಮನವಮಿಯ ಸಂದರ್ಭದಲ್ಲಿ ಕೆಲವೊಂದು ಜಿಹಾದಿ ಮನಸ್ಥಿತಿರುವಂತ ಮುಸಲ್ಮಾನ್ ಕಿಡಿಗೇಡಿಗಳು ಏನೇನು ಮಾಡಿದ್ದಾರೆ ಅಂತ ನಿಮಗೆ ನೂರಾರು ಪ್ರಕರಣಗಳು ಬೆಳಕಿಗೆ ಬಂದಿದೆಯಲ್ಲ. ಅದಕ್ಕೇನಂತೆ ಉತ್ತರ ಕೊಡ್ತೀರಾ ತಾವು? ಎಲ್ಲ ತಪ್ಪುನ ಒಂದು ಸಮುದಾಯದ ಮೇಲೆ ಒಂದು ಇವತ್ತು ಏನೋ ನೀವು ಈ ಥರ ಮಾಡಿದ್ದೀರಿ, ಈ ಥರ ಮಾಡಿರೋದಕ್ಕೆ ಈ ಥರ ಮುಸಲ್ಮಾನರು ಪ್ರಚೋದನೆಗೊಳಗಾಗ್ತಿರೋದು ಅಂತ ಹೇಳೋಕ್ಕಿಂತ ಮುಂಚೆ ಆ ಸಮುದಾಯದವರು, ಆ ಮತದವರು ಏನು ಮಾಡಿದ್ದಾರೆ ಅನ್ನೋದನ್ನ ತಾವು ಪರಿಶೀಲನೆ ಮಾಡಬೇಕಾಗಿದೆ, ತಾವು ಗಮನಿಸಬೇಕಾಗಿದೆ. ನಮ್ಮಿಂದ ಯಾವುದೇ ರೀತಿಯಾದಂಥ ಆ್ಯಕ್ಷನ್ ಬರೋದಿಲ್ಲ. ಅವರ ಆ್ಯಕ್ಷನ್ಗೆ ನಾವು ರಿಯಾಕ್ಷನ್ ಕೊಡಲೇಬೇಕಾಗುತ್ತದೆ. ಏನಕ್ಕೆ ಅಂತಂದರೆ, ನಮ್ಮ ಧರ್ಮದಲ್ಲಿ ಶಾಸ್ತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಶಸ್ತ್ರಕ್ಕೂ ಇದೆ. ಈ ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ತೆಗೆದುಕೊಳ್ಳೋದಿಲ್ಲ ಅಂತ ಆರೋಪ ಮಾಡ್ತಾ ಇರ್ತೀರಿ ಪದೇ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ನಿಮಗೆ ಆಗಲೇ ಹೇಳಿದೆ, ಇದೇ ಬನಶಂಕರಿ ಪೊಲೀಸ್ ಠಾಣೆಯ ಒಬ್ಬ ಠಾಣಾಧಿಕಾರಿ ಯಾರು ಕೊಟ್ರೇಶ್ ಅಂತ ಇದ್ದಾರೆ, ಅಲ್ಲಿ ಬೇರೆ ಬೇರೆ ಸಿಬ್ಬಂದಿಗಳು ತುಂಬ ಪ್ರಾಪರ್ ಆಗಿ ಆ ಹೆಣ್ಮಗುನ್ನ ಏನು ರಕ್ಷಣೆ ಮಾಡಬೇಕು ಆ ರಕ್ಷಣೆ ಮಾಡುವಂಥ ಕೆಲಸ ತೊಡ್ಕೊಂಡಿದ್ರೆ, ನಾವು ಆ ಠಾಣಾಧಿಕಾರಿಗಳು ನಾವು ಹೋಗಿ ಹೇಳ್ತೀರಿ, ಸರ್ ನೋಡಿ ಇದೊಂಚೂರು ಪರಿಶೀಲನೆ ಮಾಡಿಸಿ, ಎತ್ತು ಹೊತ್ತು ಸಾಕಿರುವಂಥ ತಂದೆ ತಾಯಿಗೆ ಅವ್ರ ಮಗಳ ಹತ್ರ ಮಾತಾಡೋದಕ್ಕೆ ನೀವು ಅವಕಾಶ ಕೊಡೋದಿಲ್ಲ ಅಂತಂತಂದರೆ ಎಷ್ಟು ಮಟ್ಟಿಗೆ ಸರಿ ಇದೆ ಇದು? ಪೊಲೀಸರು ತಾವು ಪೊಲೀಸ್ ಕಾಕಿ ಹಾಕ್ಕೊಂಡಿದ್ದೀರಾ, ಕಾಕಿ ಹಾಕೊಳ್ಳೋಕ್ಕಿಂತ ಮುಂಚೆ ತಾವು ಕೂಡ ಒಂದು ಹೆಣ್ಣು ಮಗುವಿನ ತಂದೆ, ತಮಗೂ ಮಗಳು ಇರ್ತಾರೆ ಅಂತ ಒಂದು ಸತಿ ಅವ್ರು ಆಲೋಚನೆ ಮಾಡಿದರೆ ಎಷ್ಟೋ ಲವ್ ಜಿಹಾದ್ ಪ್ರಕರಣಗಳು ಸ್ಟೇಷನಲ್ಲೇ ಸುಖಾಂತ್ಯ ಕಾಣ್ತಿತ್ತು. ಇದ್ರ ಹಿಂದೆ ಇರುವಂಥ ಉದ್ದೇಶ ಏನು ಅಂತ ಪೊಲೀಸರು ರಿಪೋರ್ಟ್ ಕೊಡ್ತಿದ್ರು. ಆದರೆ ಆ ಅವಕಾಶಗಳು ಮತ್ತು ಆ ಪರಿಸ್ಥಿತಿ ನಿರ್ಮಾಣ ಯಾರು ಮಾಡಿದ್ದಾರೆ? ಯಾವ ಸರ್ಕಾರ ಅವಧಿಯಲ್ಲಿ ಆಗಿದೆ ಅದು? ಯಾವ ಸರ್ಕಾರ ಅವಧಿಲೂ ಅದು ಆಗಿಲ್ಲ. ಹೆಣ್ಣು ಮಕ್ಕಳು ಪೋಷಕರಿಗೆ ನೀವು ಆ ಹೆಣ್ಮಗು ಜೊತೆ ಮಾತಾಡೋಕ್ಕೆ ಮನವೊಲಿಸಿ ಕೇಳ್ಬಿಡ್ತೀರಾ? 5 ನಿಮಿಷ ಮಾತಾಡಮ್ಮ ಅಷ್ಟೇನೆ, ಅವ್ರಿಗೆ ಏಜ್ ಆಗಿದೆ, ಅವ್ರಿಗೆ ಅಧಿಕಾರ ಇದೆ. ಎತ್ತಿ ಒತ್ತು ಸಾಕಿರ್ತಾರಲ್ಲ, ಕನ್ಸು ಕಟ್ಟಿರ್ತಾರಲ್ಲ ಆ ಹೆಣ್ಮಗು ಮೇಲೆ, ನನ್ನ ಹೆಣ್ಣುಮಗು ಹಿಂಗೆ ಬದುಕಬೇಕು, ನನ್ನ ಹೆಣ್ಣುಮಗು ಇಂತಿಂತವ್ರನ್ನ ಮದುವೆ ಆಗಬೇಕು ಅಂತ ಕನಸಿರುತ್ತಲ್ಲ, ಏನು ಅದನ್ನ ಯಾರು ನನಸಾಗೋದಕ್ಕೆ ಇಷ್ಟಪಡೋದಿಲ್ಲ?
ನಮ್ದೇ ಆದಂತ ಆಚಾರ ವಿಚಾರ ಇರುತ್ತೆ. ಕೆಲವು ಮನೆಯಲ್ಲಿ ಮಾಂಸ ಕೂಡ ತಯಾರು ಮಾಡಲ್ಲ. ಮಾಂಸ ತಯಾರು ಮಾಡದೇ ಇರುವಂತ ಮನೆಯಲ್ಲಿನ ಹೆಣ್ಮಗುನ ಏಕಾಏಕಿ ದನದ ಮಾಂಸ ತಿನ್ಬೇಕು ಅಂತ ಒತ್ತಡ ಹಾಕಿ ಉದ್ದೇಶಪೂರ್ವಕವಾಗಿ ದನದ ಮಾಂಸ ತಿನ್ಸರಲ್ಲ, ಅದನ್ನ ನೋಡ್ಬೇಕಾ ತಂದೆ ತಾಯಿಗಳು. ನಮ್ಮ ಹೆಣ್ಣುಮಗಳು ಕೇಳಿದಂತ ವಸ್ತ್ರವನ್ನ ಕೊಡಿಸಿ ನಾವು ಆಕೆಯನ್ನ ತುಂಬಾ ಸುಂದರವಾಗಿ ಸಾಕಿರ್ತೀರಲ್ಲ, ಏಕಾಏಕಿ ಅದೇ ಸುಂದರವಾಗಿರುವಂತ ಹೆಣ್ಣುಮಗು ಒಂದು ಕಪ್ಪು ಪರದೆಯಿಂದ ಇಡೀ ತನ್ನ ಜೀವನ ಕಳಿಬೇಕು ಅಂತ ಯಾವ ತಂದೆ ತಾಯಿ ಯಾವ ಸೋದರಂಗೆ ಇಷ್ಟ ಇರುತ್ತೆ? ಇದನ್ನ ರಕ್ಷಣೆ ಮಾಡುವಂತ ಕೆಲಸ ನಾವು ಮಾಡ್ತಿದ್ದೀರಿ. ಇದನ್ನ ರಕ್ಷಣೆ ಮಾಡುವಂತ ಕೆಲಸ ಕೆಲವು ಪೊಲೀಸ್ ಅಧಿಕಾರಿಗಳು ಮಾನವೀಯತೆ ದೃಷ್ಟಿಯಿಂದ, ಕೆಲವೊಂದು ಹೇಳಿದೆ ಮಾನವೀಯ ದೃಷ್ಟಿ ಅಂತ ಹೇಳ್ತಾರೆ, ನಮಗೆ ಪಾಠ ಮಾಡಕ್ ಬರ್ತಾರಲ್ಲ, ಮಾನವೀಯತೆ ದೃಷ್ಟಿಯಿಂದ ಒಂದು ಅಣ್ಣನಾಗಿ ಒಂದು ತಂದೆಯಾಗಿ ಅವಕಾಶ ಮಾಡಿಕೊಟ್ರೆ ನೂರಾರು ಉದಾಹರಣೆಗಳಿದೆ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಪಿಕ್ಚರ್ಗಳು ಬಂದಿದೆ. ಯಾವುದೋ ಒಂದು ಚಿತ್ರ ಮಾಡಬೇಕು ಅಂತ ಸುಮ್ಮನೆ ಕಟ್ಟುಕಟ್ಟೆ ಇರೋದಿಲ್ಲ, ಅದು ಸತ್ಯತ ಆಧಾರದ ಮೇಲೆ ನಾವು ಚಿತ್ರೀಕರಣ ಮಾಡಿದ್ದೀರಿ ಅಂತ ಕೋರ್ಟ್ ಕೂಡ ದಾಖಲೆಗಳು ಕೊಟ್ಟಿದ್ದಾರೆ. ಕೇರಳದಲ್ಲಿ ಮಾಜಿ ಮುಖ್ಯಮಂತ್ರಿನೇ ಧ್ವನಿ ಎತ್ತಿದ್ದಾರೆ, ಲವ್ ಜಿಹಾದ್ ಇದೇ ಹೌದು ಅಂತ. ಎಷ್ಟೋ ಸಮುದಾಯದವ್ರು ಧ್ವನಿ ಎತ್ತಿದ್ದಾರೆ. ಯಾಕೆ ಅದ್ರ ಬಗ್ಗೆ ಯಾರು ಧ್ವನಿ ಎತ್ತಲ್ಲ ಏನಕ್ಕೆ? ಅಂದ್ರೆ ಇವತ್ತು ಲವ್ ಜಿಹಾದ್ ವಿರುದ್ಧ ಧ್ವನಿ ಎತ್ತುವಂತ ಕೆಲಸ ಕೇವಲ ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟನೆಗಳು ಮಾತ್ರದಲ್ಲ. ಯಾರ್ಯಾರು ಲವ್ ಜಿಹಾದ್ಗೆ ಬಲಿ ಆಗಿದ್ದಾರೆ ಅವರು ಕೂಡ ಇವತ್ತು ಮುಂದೆ ಬರಬೇಕಾಗಿದೆ. ಲವ್ ಜಿಹಾದ್ ಇದೆ, ಲವ್ ಜಿಹಾದ್ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಇಡೀ ಹಿಂದೂ ಸಮಾಜ ಒಗ್ಗಟ್ಟಿನಿಂದ ಹೋರಾಟ ಮಾಡಿದಾಗ ಯಾವ ಮುಸಲ್ಮಾನ್ ಜಿಹಾದಿಗೂ ಕೂಡ ನಮ್ಮ ಹಿಂದೂ ಹೆಣ್ಣುಮಕ್ಕಳನ್ನ ಕಣ್ಣಾಕದಿರಲಿ, ತಲೆ ಎತ್ತು ಕೂಡ ನೋಡೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ತೇಜಸ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಇಷ್ಟು ಹೊತ್ತು ಲವ್ ಜಿಹಾದ್ ಬಗ್ಗೆ ಮಾತನಾಡೋದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಲವ್ ಜಿಹಾದ್ ಬಗ್ಗೆ ಒಂದಿಷ್ಟು ಮಾಹಿತಿ. ಇತ್ತೀಚೆಗೆ ಕಾರ್ಪೊರೇಟ್ ಲವ್ ಜಿಹಾದ್, ಜಿಮ್ ಲವ್ ಜಿಹಾದ್ ಜಾಸ್ತಿ ನಡೀತಾ ಇದೆ, ದೇಶದಾದ್ಯಂತ ಸದ್ದು ಮಾಡ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.